ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇರುವಂತಹ ಅಪ್ಪಟ ಕನ್ನಡ ಮಣ್ಣಿನ ಕಥೆಯನ್ನ ಒಳಗೊಂಡಿರುವಂತಹ ಒಂದು ಸಿನಿಮಾ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಪೀಟರ್ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ ಇಡೀ ತಂಡ ರಿಲೀಸ್ ಆಗಿದೆ. ಇವತ್ತು ಕೂಡ ಒಂದು ಹಾಡು ರಿಲೀಸ್ ಆಗಿದೆ, ಅದನ್ನ ನಾವು ನಿಮ್ ಮುಂದೆ ಇವತ್ತು ಪ್ರಸ್ತುತಪಡಿಸ್ತೀವಿ. ಡಿಂಗ್ ಡಾಂಗ್ ಬೆಲ್ ಅನ್ನುವಂತ ಹಾಡು. ಪ್ರತಿಯೊಂದು ಹಾಡಿನ ಒಂದು ಟೈಟಲ್ ನೋಡಿದಾಗ ಅದೇ ಡಿಫ್ರೆಂಟ್ ಆಗಿದೆ. ಸೊ ಬಹಳ ಡಿಫ್ರೆಂಟ್ ಆಗಿ ಎಲ್ಲಾ ಹಂತದಲ್ಲೂ ಯೋಚನೆ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಹಾಗೆ ಚೊಚ್ಚಲ ನಿರ್ಮಾಣ ಆದ್ರೂ ಕೂಡ ನಿರ್ಮಾಪಕರಿಗೆ ಪ್ರತಿ ಹಂತದಲ್ಲೂ ಸಾಥ್ ಕೊಟ್ಟಿರೋದು ನಮ್ಮ ಮೈಲಿ ದೂರ ಇಡೋಣ, ಏನೇ ಬರಲಿ ಬರದೇ ಇರಲಿ, ನಾಳೆದು ನಾಯಕತ್ತ ಚಿಲ್ಲಾಗಿರೋಣ. ವೆಲ್ಕಮ್ ಮತ್ತೊಂದ್ಸಲ. ಏನು ಈ ಸಿನಿಮಾದ ಟೀಸರ್ ರಿಲೀಸ್ ಆದ ನಂತರ ಕನ್ನಡ ಭಾಷೆಯಲ್ಲಂತೂ ಈ ಸಿನಿಮಾ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತವಾಯ್ತು. ಜೊತೆಗೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದು ವಾರ್ಮ್ ವೆಲ್ಕಮ್ ಸಿಕ್ತು ಇಡೀ ತಂಡಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಆ ಟೀಸರ್ ಅಲ್ಲೇ ಇಡೀ ಸಿನಿಮಾ ಟೀಸರ್ ಕಟ್ ಮಾಡೋದಿದೆಯಲ್ಲ, ಒಂದು ಬಿಗ್ ಟಾಸ್ಕ್ ಅದು. ಅಂದ್ರೆ ಎಷ್ಟೊಂದು ದೊಡ್ಡ ಕನ್ಸು ಕಂಡಿರ್ತಾರೆ ನಿರ್ದೇಶಕರು, ಬಟ್ ಅದಿಷ್ಟು ಒಂದು ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಥವಾ ಸೆಕೆಂಡ್ಸ್ ಅಲ್ಲಿ ತೋರಿಸ್ಬೇಕು ಅದ್ರ ಜಿಸ್ಟ್ ಅಂದಾಗ ತುಂಬಾ ಬುದ್ಧಿವಂತಿಕೆ ಉಪಯೋಗ ಮಾಡ್ಬೇಕು. ಬಹಳ ಅದ್ಭುತವಾಗಿತ್ತು ಆ ಟೀಸರ್ ಕೂಡ. ಆ ರೆಸ್ಪಾನ್ಸ್ ಬೇರೆ ಭಾಷೆಯಲ್ಲೂ ಸಿಕ್ತು ಅಂದ್ರೆ ಏನಿತ್ತು ಅದರಲ್ಲಿ ಅನ್ನುವಂತ ಒಂದು ಕ್ಯೂರಿಯಾಸಿಟಿ. ಆಬ್ವಿಯಸ್ಲಿ ನೀವೆಲ್ಲ ನೋಡಿರ್ತೀರಾ, ಮತ್ತೊಂದ್ಸಲ ಅದನ್ನ ಮೆಲ್ಕು ಹಾಕುವಂತ ಕ್ಷಣ ಆಯ್ತು. ಟೀಸರ್ ಪ್ಲೀಸ್. ಶೆಟ್ಟಿ ಅಂತ ಪೀಟರ್ ಅಂತ ಒಂದು ಸಿನಿಮಾ ಸಾಂಗ್ ನೋಡಿದೆ, ಲಿರಿಕಲ್ ವಿಡಿಯೋ ಸಾಂಗ್ ಅದು, ಒಂದು ಟೀಸರ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ತರ ಕಾಣುತ್ತೆ. ವಿಜುವಲಿ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಅಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಗಳಿದೆ. ಇನ್ನೊಬ್ರು ಚುಟ್ಟಿಟ್ಕೊಂಡ್ ಬರ್ತಾರೆ, ಫಿಶಿ ಕ್ಯಾರೆಕ್ಟರ್ ಅನ್ಸುತ್ತೆ. ಗುಡ್, ತುಂಬಾ ಎಂಗೇಜಿಂಗ್ ಆಗಿದೆ ಟೀಸರ್, ಬಹಳ ಚೆನ್ನಾಗಿದೆ. ಅಂಡ್ ಗುಡ್ ಸಾಂಗ್, ಗುಡ್ ಕಂಪೋಸಿಂಗ್, ತುಂಬಾ ಚೆನ್ನಾಗಿದೆ. April 10th ರಿಲೀಸ್ ಆಗ್ತದೆ. ಇವಾಗಿಲ್ಲ ಅಂತಲ್ಲ, ನಾನು ದೂರದರ್ಶನ ಶುರು ಮಾಡಿದಾಗಿಂದ ಹಿಡಿದು ಮೀಡಿಯಾ ನನಗೆ ನಮ್ಮ ಅಂಕಿತ್ ಅವ್ರು ಹೇಳಿದ್ರು. ಆಕ್ಚುಲಿ ಪೀಟರ್ ಅಂತ ಬಂದಾಗ ಡೇ 1 ಇಂದಾನು ಪೀಟರ್ ಸಿನಿಮಾ ಯಾವಾಗ ನಾವು ಟೈಟಲ್ ಲಾಂಚ್ ಮಾಡ್ತೀವಿ, ಟೈಟಲ್ ಲಾಂಚ್ ನಮಗೆ ಡಾಲಿ ಧನಂಜಯ ಅವರು ಮತ್ತೆ ವಿಜಯ್ ಸೇತುಪತಿ ಅವರು ಮಾಡ್ಕೊಡ್ತಾರೆ. ಸೊ ಅವರು ನಮ್ಮ ಒಂದು ಪೋಸ್ಟರ್ ಡಿಸೈನ್ ಆಗಲಿ ಮತ್ತು ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸ್ ಅನ್ನಾಗ್ಲಿ ನೋಡ್ಬಿಟ್ಟು ಅವರು ತುಂಬಾ ಇಂಪ್ರೆಸ್ ಆಗಿ ರಿಲೀಸ್ ಮಾಡ್ಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಂಟೆಂಟ್ ಕ್ರಿಯೇಷನ್ಸ್ ಹೇಗಿತ್ತು ಅಂದ್ರೆ, ಸೊ ಪ್ರತಿಯೊಂದೂ ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು, ಪ್ರತಿಯೊಂದೂ ಅದು ಮಾರ್ಕೆಟಿಂಗ್ಗೆ ತುಂಬಾ ವರ್ಕ್ ಆಗಬೇಕು ಅನ್ನೋದು ನಮಗೆ ಮೊದಲು ಇದ್ದಂತ ಒಂದು ಥಾಟ್ ಪ್ರೊಸೆಸ್. ಸೊ ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಚೇಂಜ್ ಕೇಳ್ತಾರೆ ಆಡಿಯನ್ಸ್. ಸೊ ಚೇಂಜ್ ಕೇಳ್ತಾರೆ ಅಂದಾಗ ಎಲ್ಲವನ್ನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ಒಂದು ಕತೆ ಅಂತ ಆಯ್ಕೆ ಮಾಡ್ಕೊಂಡಾಗ ಆ ಕಥೆಯನ್ನ ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋದು, ಸೊ ಅದು ನಮ್ಮೊಳಗಡೆ ಇರುತ್ತೆ. ಆ ಪ್ರೆಸೆಂಟ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ಕೂಡ ಒಬ್ಬ ನಿರ್ದೇಶಕ ಯೋಚನೆ ಮಾಡಿದಾಗ ಅದರಲ್ಲಿ ಆಕ್ಚುಲಿ ನಮ್ಗೆ ನಮ್ಮ ಮುಂದೆ ಇವಾಗ ಒಬ್ಬ ನಿರ್ದೇಶಕರಿಗೆ ಅಥವಾ ಒಂದು ಸಿನಿಮಾ ತಂಡಕ್ಕೆ ಸಿನಿಮಾ ಮಾಡೋಕೆ ಹೊರಟಾಗ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಯಾಕೆ ಅಂದ್ರೆ ನಾವು ಆಡಿಯನ್ಸ್ಗೆ ಹೇಗೆ ತಲುಪಬೇಕು, ಆಡಿಯನ್ಸ್ಗೆ ಈಗ ನಮ್ಮ ಸುತ್ತ ಇರೋಂಥ ಒಂದು ಸರ್ಕಲ್ ನಾವು ಆರಾಮಾಗಿ ತಲುಪಬಹುದು, ಆಡಿಯನ್ಸ್ಗೆ ಹೇಗೆ ತಲುಪಬೇಕು ಅನ್ನೋದು ತುಂಬಾ ಒಂದು ಸವಾಲುಗಳು ಯಾವತ್ತೂ ಇದ್ದೇ ಇದೆ. ಅದನ್ನ ನಾವು ಝೀರೋ ಇಂದನೇ ಅದನ್ನ ನಾವು ಯೋಚನೆ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ತಯಾರಿ ಮಾಡ್ಕೊಂಡು ಬಂದ್ರೆ ಖಂಡಿತ ಅದು ಕಷ್ಟ ಇಲ್ಲ ಅಂತ ನಮಗನ್ಸುತ್ತೆ. ಅಂಡ್ ಈ ಸಿನಿಮಾ ಪ್ರತಿಯೊಂದು ಹಂತದಲ್ಲೂ
ಪ್ರತಿಯೊಂದು ಕಂಟೆಂಟ್ ಅಲ್ಲೂ ನಾವು ಒಂದು ಹೊಸ್ತನವನ್ನ ಕೊಟ್ಟಿದ್ದೀವಿ. ಸೊ ಮ್ಯೂಸಿಕ್ ಅಂತ ಬಂದಾಗ 4 ಮ್ಯೂಸಿಕ್ 4 ಜಾನರ್ ಅಲ್ಲಿ ಮಾಡಿದೀವಿ. ಸೊ 4 ಜಾನರ್ ಅಲ್ಲಿ ಮಾಡಬೇಕು ಅಂದ್ರೆ ಅದು ಮ್ಯೂಸಿಕ್ ಕೂತಾಗ ಆಗುವಂತ ಬದಲಾವಣೆಗಳಲ್ಲ, ಅದನ್ನ ಸ್ಕ್ರಿಪ್ಟ್ ಅಲ್ಲೇ ನಾವು ಚೇಂಜ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಆ ಥರದೊಂದು ಏನೋ ಆಲೋಚನೆಗಳು ಸ್ಕ್ರಿಪ್ಟ್ ಇಂದಾನೆ ಹುಟ್ಟಬೇಕಾಗತ್ತೆ. ಸೊ ಆ ಸ್ಕ್ರಿಪ್ಟ್ ಇಂದ ಹುಟ್ಟಬೇಕು ಅಂದ್ರೆ ಅಲ್ಲಿ ನಾವು ಮಾರ್ಕೆಟಿಂಗ್ ಆಗ್ಲಿ ಪಬ್ಲಿಸಿಟಿ ಆಗ್ಲಿ ಇದೆಲ್ಲವನ್ನ ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಕೆಲಸವನ್ನ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಸೊ ಹಾಗಾಗಿ ಪೀಟರ್ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ಗಳು, ಹಾಡುಗಳು ಅಥವಾ ಟೀಸರ್ ಎಲ್ಲವೂ ಕೂಡ ಆಡಿಯನ್ಸ್ಗೆ ಹತ್ರ ಆಗೋದಕ್ಕೆ ಅದು ಕಾರಣ. ಯಾಕೆಂದ್ರೆ ಭಿನ್ನವಾಗಿ ಏನೋ ಒಂದು ಕೊಡ್ತಾ ಬರ್ತಾ ಇದೀವಿ. ಅಂಡ್ ಟೀಸರ್ ಅಂತ ಬಂದಾಗ ಅಂಡ್ ಸಾಂಗ್ಸ್ ಯಾವಾಗ ನಾವು ಪ್ರತಿ ಸಿನಿಮಾಗೆ ಒಂದು ಇನ್ವಿಟೇಷನ್ ಸಾಂಗ್ಗಳು ಅನ್ನೋದು ಅದು ಎಲ್ರಿಗೂ ಗೊತ್ತು, ಅದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದು. ಸೊ ನಾವು ಸಾಂಗ್ಗಳು ಕೊಡಬೇಕಾದ್ರೂ ಕೂಡ, ಹಾಡುಗಳು ಕೊಡಬೇಕಾದ್ರೂ ಕೂಡ ಅದರಲ್ಲೂ ಒಂದು ವಿಭಿನ್ನತೆ ಇರಬೇಕು, ಅದು ಕೂಡ ಜನಕ್ಕೆ ನಾಟಬೇಕು, ಆ ಮೆಲೋಡಿ ಇರಬೇಕು, ಆ ಸೌಂಡಿಂಗ್ ಇರಬೇಕು, ಎಲ್ಲವೂ ಇದ್ದಾಗ ಆಡಿಯನ್ಸ್ ಬೇಗ ಕ್ಯಾಪ್ಚರ್ ಮಾಡ್ತಾರೆ. ಈ ಎಲ್ಲ ವಿಷಯಗಳು ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿಯ ಒಂದು ಅಂಶಗಳು. ಆ್ಯಂಡ್ ಯಾವಾಗ ನಾವು ಹಾಡುಗಳನ್ನು ಮಾಡ್ತೀವಿ, ಹಾಡುಗಳನ್ನು ರೆಡಿ ಮಾಡಿದಾಗ ಹಾಡುಗಳನ್ನು ಪಿಚ್ ಮಾಡ್ತೀವಿ. ಸೊ ಥಿಂಕ್ ಮ್ಯೂಸಿಕ್ ಅನ್ನೋ ದೊಡ್ಡ ಸಂಸ್ಥೆ ಹಾಡನ್ನ ಬೈ ಮಾಡುತ್ತೆ. ಸೊ ಯಾವಾಗ ಹಾಡುಗಳು ಬೈ ಆಗುತ್ತೆ ಅದು 4 ಲ್ಯಾಂಗ್ವೇಜಲ್ಲಿ ಬೈ ಆಗುತ್ತೆ. 4 ಲ್ಯಾಂಗ್ವೇಜಲ್ಲಿ ಬೈ ಆದಾಗ ಆಟೋಮ್ಯಾಟಿಕ್ ಆಗಿ ಸಿನಿಮಾ 4 ಲ್ಯಾಂಗ್ವೇಜಿಗೆ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿಂದ ನಮ್ಮ ಪ್ರಚಾರದ ರೀತಿ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಟೀಸರ್ ಬೇರೆ ತರ ಆಗುತ್ತೆ, ಉಳಿದಿರೋ ಸಾಂಗ್ಸ್ಗಳು ಬೇರೆ ತರ ಬರ್ತಾ ಹೋಗುತ್ತೆ. ಅಂಡ್ ಇದು ಬರೀ ಕರ್ನಾಟಕ ಅಲ್ಲದೆ ಕೇರಳ, ತಮಿಳುನಾಡು ಮತ್ತು ಹೈದರಾಬಾದಲ್ಲೂ ಕೂಡ ನಮ್ಮದು ಪಬ್ಲಿಸಿಟಿ ಅಂಡ್ ಮಾರ್ಕೆಟಿಂಗ್ ಕೂಡ ಅಲ್ಲೂ ನಡೀತಾ ಇದೆ ಈ ಸಿನಿಮಾ ಬಗ್ಗೆ. ಸೊ ಅಲ್ಲೂ ಕೂಡ ಈ ಸಿನಿಮಾ ಏಪ್ರಿಲ್ 10ಕ್ಕೆ ಇಲ್ಲಿ ರಿಲೀಸ್ ಆಗ್ತಿದೆ. ಅದಾಗಿ 2 ವಾರದ ನಂತರ ಆಯಾಯ ಸ್ಟೇಟ್ಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಸೊ ಆಸ್ ಪರ್ ನಮ್ಮ ಸುಪ್ರೀತ್ ಸರ್ ಕೂಡ ಅದನ್ನೇ ನಮಗೆ ಗೈಡ್ ಮಾಡಿದ್ರು. ಯಾಕೆಂದ್ರೆ ಕನ್ನಡಕ್ಕೆ ಈಗ ಒಳ್ಳೆ ಆಂಟಿಸಿಪೇಟ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ಒಂದು ವೈಬ್ ಕ್ರಿಯೇಟ್ ಆಗಿ ಅಲ್ಲಿ ಹೋದಾಗ ನಮಗೆ ಇನ್ನೂ ಈಸಿ ಆಗುತ್ತೆ ನಮ್ಮ ಸಿನಿಮಾಗೆ, ಅಲ್ಲೂ ಕೂಡ ಒಂದು ಓಪನಿಂಗ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂಥರ ಗೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಈ ಸಿನಿಮಾದ ಪ್ರತಿಯೊಂದು ವಿಭಾಗಗಳಲ್ಲೂ ಕೆಲಸ ಮಾಡಿರುವಂತ ಪ್ರತಿಯೊಂದು ಟೆಕ್ನಿಷಿಯನ್ಸ್ಗಳಿಗಾಗಲಿ ಅಥವಾ ನಟರುಗಳಿಗೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಇವತ್ತು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇದು ಸುಮಾರು 1.5 ವರ್ಷದ ಜರ್ನಿ ಇದು ಪೀಟರ್. ಸೊ ಈ 1.5 ವರ್ಷದ ಜರ್ನಿನಲ್ಲಿ ಸಾಕಷ್ಟು ಜನ ಇದಕ್ಕೆ ಎಫರ್ಟ್ ಹಾಕಿದ್ದಾರೆ. ಈಗ ನಾವಿಲ್ಲಿ ಕೂತಿರೋದು ಅವರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಷ್ಟೇ, ಬಟ್ ನಮ್ಮ ಹಿಂದೆ ಅಷ್ಟೂ ಜನ ಎಫರ್ಟ್ ಹಾಕಿರೋದಕ್ಕೆ ನಾವಿಲ್ಲಿ ಆರಾಮಾಗಿ ಇಷ್ಟೊಂದು ಕಂಟೆಂಟ್ನ ನಿಮಗೆ ಸಕ್ಸಸ್ಫುಲ್ ಆಗಿ ತೋರಿಸೋದಕ್ಕಾಯ್ತು ಮತ್ತು ಆರಾಮಾಗಿ ನಾವಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ. ಮತ್ತು ಈ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಿದೆ. ಪೀಟರ್ ನಾವು ಇಡೀ ತಂಡ ನಾವು ಖಂಡಿತವಾಗ್ಲೂ ಒಂದು ಪ್ರಾಮಿಸ್ ಮಾಡ್ತೀವಿ, ಇದು ನಿಮಗೆ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹೇಗೆ ಅಂದರೆ ಒಂದು ಸಿನಿಮಾ ಯಾವತ್ತೂ ಅಷ್ಟೇ ಒಬ್ಬ ನೋಡುಗನ್ನ ತನ್ನೊಳಗಡೆ ಎಳ್ಕೋಬೇಕು ಅನ್ನೋದು ಒಬ್ಬ ನಿರ್ದೇಶಕನಾಗಿ ನಾನು ಪ್ರತಿ ಸರಿ ಯೋಚನೆ ಮಾಡುವಂಥದ್ದು. ಕತೆ ಬರೀಬೇಕಾರೆ ಅಥವಾ ಚಿತ್ರಕಥೆ ಬರೀಬೇಕಾರೆ ಅಥವಾ ಅದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಯೋಚನೆ ಮಾಡುವಂಥದ್ದು, ಒಬ್ಬ ಥಿಯೇಟರ್ಗೆ ಬಂದು ಕೂತಾಗ ಆ 2.25 ಗಂಟೆ ಅವನನ್ನು ಆ ವರ್ಲ್ಡ್ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನಾವು ಹ್ಯಾಶ್ಟ್ಯಾಗ್ ಇದಕ್ಕೆ ವರ್ಲ್ಡ್ ಆಫ್ ಪೀಟರ್ ಅಂತ ಇಟ್ಟಿರೋದು. ಸೊ ಅದು 100% ನೀವು ಪೀಟರ್ನ ವರ್ಲ್ಡ್ಗೆ 2.25 ಗಂಟೆ ನೀವು ಅಂದರೆ ನಿಮಗೆ ಏನು ನಮ್ಮ ಸಿನಿಮಾ ಶೂಟ್ ಆಗಿರೋದು ಮಡಿಕೇರಿ, ಭಾಗಮಂಡಲ, ಕೂರ್ಗ್ ಸುತ್ತಮುತ್ತ. ನಾರ್ಮಲ್ ಆಗಿ ಮಡಿಕೇರಿ ಅಥವಾ ಭಾಗಮಂಡಲ ಅಂತಂದ್ರೆ ಎಲ್ರಿಗೂ ನೆನಪಾಗೋದು ಒಂದು ಹಚ್ಚ ಹಸಿರಿನ ಜಾಗ, ತುಂತುರು ಮಳೆ, ಈ ಥರದ್ದೆಲ್ಲ ನೆನಪಾಗುತ್ತೆ. ಆದರೆ ಅದೇ ಜಾಗದಲ್ಲಿ ಒಂದು ನಡೆಯುವಂಥ ಒಂದು ರೋಚಕವಾದ ಕತೆ, ಆ ಒಂದು ಹಚ್ಚ ಹಸಿರಿನ ನಡುವೆ ನಡೆಯುವಂಥ ಒಂದು ರೋಚಕವಾದ ಕಥೆನೇ ಪೀಟರ್. ಸೊ ಈ ಸಿನಿಮಾ ಹೊಸ ಅನುಭವವನ್ನ ಬರೀ ವಿಜುವಲ್ ಅಲ್ಲಿ ಅಷ್ಟೇ ಅಲ್ಲದೆ ಸೌಂಡ್ ಡಿಸೈನ್ ಅಲ್ಲೂ ಕೊಡುತ್ತೆ. ಈ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡಿರೋದು ನಮ್ಮ ಒಬ್ಬ ನಿರ್ಮಾಪಕರು ರವಿ ಹಿರೇಮಠ ಅಂತ. ಇವರೇ ಸಾಕಷ್ಟು ಸಿನಿಮಾಗಳಿಗೆ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸೌಂಡ್ ಡಿಸೈನರ್ ಕೂಡ ಇವರು.
ಸೊ ಅವರು ಈ ಸಿನಿಮಾ ನಿರ್ಮಾಪಕರು ಕೂಡ. ಸೊ ಅವ್ರ ನಿರ್ಮಾಪಕರಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಸೌಂಡ್ ಡಿಸೈನ್ ಆಗಲಿ ಅಥವಾ ಸೌಂಡ್ ಕ್ವಾಲಿಟಿ ಆಗಿ ಹೇಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಡೀತಾ ಇರೋದು ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ನಡೀತಾ ಇದೆ. ಸೊ ನೀವು ನಮ್ಮ ಟೀಸರು ಅಥವಾ ಸಾಂಗ್ಸ್ಗಳನ್ನು ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಮೋಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತಂದರೆ ನಮ್ಮ ಸಿನಿಮಾದ ದ ವೇ ಆಫ್ ಪ್ರೆಸೆಂಟೇಷನ್, ಹೌ ವಿ ಪ್ರೆಸೆಂಟೆಡ್ ದ ಸಿನಿಮಾ ಅಂತ ಬಂದಾಗ ಆಡಿಯನ್ಸ್ಗೆ ಥಿಯೇಟ್ರಲ್ಲಿ ಬಂದು ಕೂತು ಯಾವುದೇ ಬೇಜಾರಿಲ್ಲದೆ ಎದ್ದು ಹೋಗುವಂಥ ಒಂದು ಸಿನಿಮಾ. ಸೊ ಈ ವಿಷಯದಲ್ಲಿ ನಾವು 100% ಇಡೀ ತಂಡ ಪ್ರಾಮಿಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವ ಆಡಿಯನ್ಸು ಕೂಡ ಬೋರ್ ಆಡಿಯೋದಾಗಲಿ ಅಥವಾ ಬೇಜಾರಾಗೋದಾಗಲಿ ಯಾವುದೇ ಆಗದೆ ಒಂದು ಒಳ್ಳೆ ಕತೆ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ಪೀಟರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎರಡನೇ ಸಿನಿಮಾ ಇಲ್ಲಿ ಹೇಳೋಕೆ ತುಂಬ ವಿಷಯ ಇದೆ. ಐ ಡೋಂಟ್ ನೋ ಯಾವ ಥರ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ತುಂಬ ಎಮೋಷ್ನಲ್ ಆದಂಥ ಒಂದು ಜರ್ನಿನೂ ಇದೆ, ಹೌದು. ಜೊತೆಗೆ ಅಂಕಿತ್ ಅವ್ರು ಹೇಳಿದಾಗೆ ಒಂದು ಒಳ್ಳೆ ನಟರು, ಅದೇ ಥರ ಇರುವಂಥ ಒಂದು ಒಳ್ಳೆ ನಿರ್ದೇಶಕರ ಕೈ ಸಿಕ್ಕಾಗ ಒಂಥರ ಕಲ್ಲಿದ್ದವ್ರನ್ನ ಶಿಲೆ ಹೇಗೆ ಮಾಡ್ತಾರೆ ಹಾಗೆ ಆ ಅನುಭವ ನನಗೆ ಆ್ಯಕ್ಚುಲಿ ನೀವು ಹೇಳಿದ ನಿಜ ಅದಾಗಿದೆ. ಸುಖೇಶ್ ಶೆಟ್ಟರು ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ ಅಂತ ಈಗ ತಗೊಂಡ್ರೆ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಮುಂದಕ್ಕೆ ಆಗ್ತಾರೆ, ಅದಂತೂ ನಾನಂತೂ ಹೇಳಬಲ್ಲೆ ಒಬ್ಬ ನಟನಾಗಿ. ತುಂಬ ಜನರು ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಡೇಟ್ಸ್ ತಗೊಳ್ಳೋಷ್ಟು ಖಂಡಿತವಾಗೂ ಆದಷ್ಟು ಬೇಗ ಹತ್ರ ಆಗ್ತಾರೆ, ಅದಂತೂ ನಾನು ಹೇಳಬಲ್ಲೆ. ಯಾಕೆಂತಂದ್ರೆ ಅವರ ಮೈನ್ಯೂಟ್ ಡೀಟೇಲಿಂಗ್ ಇಂದ ಹಿಡಿದು ಈ ಸಿನಿಮಾಗೆ ಅವರು ಕೊಟ್ಟಂತ ಟೈಮ್ ಇದೆಯಲ್ಲ, ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಅನ್ಮ್ಯಾಚಬಲ್. ಯಾಕೆಂತಂದ್ರೆ ಆಲ್ಮೋಸ್ಟ್ 2.5 ವರ್ಷ, ಅಂದರೆ ಸ್ಕ್ರಿಪ್ಟು ಸೇರಿ 3 ವರ್ಷ, ನೀವು 3 ವರ್ಷ ಅಂತಾನೆ ಇಟ್ಕೊಂಡ್ರು ಆ 3 ವರ್ಷದ ಜರ್ನಿಲಿ ಎಲ್ಲೂ ಕೂಡ ಬೇರೆ ಪ್ರಾಜೆಕ್ಟು ಮತ್ತೊಂದು ಆ ಥರ ಡಿವಿಯೇಟ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡಿ ನಿರ್ಮಾಪಕರ ಜೊತೆ ಸೇರಿಕೊಂಡು ಈ ಸಿನಿಮಾನ ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಈ ಥರ ನಿರ್ದೇಶಕರಿದ್ದಾಗ ನಾವು ನಟರಾಗಿ ನಮ್ಗೆ ಆ್ಯಕ್ಚುಲಿ ನಮ್ಗೆ ತುಂಬಾನೇ ಬರ್ಡನ್ ಕಮ್ಮಿ. ಮಾಡು, ಆ್ಯಕ್ಟ್ ಮಾಡು, ಅವ್ರು ಹೇಳಿದಷ್ಟು ಮಾಡು, ಹೋಗು, ಈ ಥರನೇ ಇರ್ತೀವಿ. ನಮ್ಮನ್ನ ಹಾಗೆ ಮಾಡೋದು ಹೋದ್ರೆ ಕೆಲಸ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ ಇನ್ನೆಲ್ಲೂ. ಯಾಕಂದ್ರೆ ಅವ್ರಿಗಿದ್ದಂಥ ಆ ಕ್ಲಾರಿಟಿ ಅಷ್ಟು ಚೆನ್ನಾಗಿತ್ತು ಈ ಸಿನಿಮಾಗೆ. ಆ್ಯಂಡ್ ವೃದ್ಧಿ ಸ್ಟುಡಿಯೋಸ್ ಅಂತ ನಾನು ಹೇಳಲೇಬೇಕು. ರವಿ ಅವರಾಗಿರ್ಬೋದು, ರಾಕೇಶ್ ಅವರಾಗಿರ್ಬೋದು, ಎಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಅಂತಂದ್ರೆ ವಿ ಆರ್ ಬ್ಲೆಸ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಮೊದಲನೇ ಸಿನಿಮಾ ಆದ್ರೂ ನಿಮ್ಗೆಲ್ಲೂ ಸಿನಿಮಾ ನೋಡ್ಬೇಕಾದ್ರೆ ಅನ್ಸಲ್ಲ ಯಾವುದಕ್ಕೂ ಕಮ್ಮಿ ಮಾಡಿದ್ದಾರೆ ಇವರು, ಸುಮ್ಮನೆ ಎಲ್ಲೆಲ್ಲೋ ಜುಗ್ತನ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ ನಿಮ್ಗೆ. ಏನ್ ಬೇಕು ಆ 2.5 ವರ್ಷದ ಫಸ್ಟ್ ಇಟ್ಕೊಂಡಿದ್ದೆ ಪೇಷನ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ಸಿನಿಮಾ ಆದ ತಕ್ಷಣ ರಿಲೀಸ್ ಮಾಡ್ಬಿಡ್ಬೇಕು ಅಷ್ಟೇ. ಯಾಕೆಂತಂದ್ರೆ ವ್ಯವಹಾರ, ಎಸ್ ಇದು ಬಿಸ್ನೆಸ್ಸೇ, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಬರೋದೇ ಬಿಸ್ನೆಸ್, ಆಮೇಲೆ ಮತ್ತೊಂದು ಇನ್ನೊಂದು ಅಂತ ಒಂದು ಎಮೋಷನಲ್ ಆದಂತ ಒಂದು ಕಂಟೆಂಟ್ ಆಚೆ ಬರುತ್ತೆ. ಬಿಸ್ನೆಸ್ ಇಲ್ಲದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾವ ಪ್ರೊಡ್ಯೂಸರ್ ಇಲ್ಲಿ ಕಳ್ಕೊಳ್ಳೋಕೆ ಅಂತ ಯಾರು ಬರೋದೇ ಇಲ್ಲ. ಬಟ್ ಬರೋನು ಕೂಡ ದುಡ್ಡು ಹಾಕ್ಬೇಕಾದ್ರೆ ಒಂದೊಂದು ರೂಪಾಯಿದು ವಾಪಸ್ ತೆಗಿಯೋದು ಹೆಂಗ್ ನೋಡ್ತಾನೋ ಅದೇ ತರ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ನಾವು ದುಡ್ಡು ಹಾಕಿ ಏನ್ ಕೊಟ್ವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಈಗಿನ ಟೈಮ್ನಲ್ಲಿ ತುಂಬಾ ಸಿನಿಮಾಗಳು ಬರ್ತಾ ಇದಾವೆ ಕನ್ನಡದಲ್ಲಿ. ನಾನು ಇದನ್ನ ಹೇಳ್ಬೇಕು, ಏನು ಹಾರ್ಡ್ಲಿ 290 ಸಿನಿಮಾಸ್ ಅಂತ ಬಂದಾಗ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಹಿಟ್ ಅಂತ ಬಂದ್ರೆ ಅಥವಾ ಎವರೇಜ್ ಹಿಟ್ ಅಂತ ಬಂದ್ರೆ ಅದು ಒಳ್ಳೆ ಟಾಕ್ಸ್ ಅಂತ ಬರೋದೆ ಅಪ್ಪಪ್ಪ ಅಂದ್ರೆ ಒಂದು 6 ಇಂದ 7 ಸಿನಿಮಾ ಇಡೀ ವರ್ಷದಲ್ಲಿ. ಅಂದ್ರೆ ನಮ್ಮಲ್ಲಿರುವಂತ ಬರವಣಿಗೆ ಕೆಟ್ಟದಾಗಿದ್ಯಾ, ಡೈರೆಕ್ಷನ್ ಕೆಟ್ಟದಾಗಿದ್ಯಾ, ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂನೇ ಕೆಟ್ಟದಾಗಿದ್ಯಾ, ಅಥವಾ ಪ್ರೇಕ್ಷಕರೇ ಕೆಟ್ಟದಾಗಿದಾರ ಅನ್ನೋ ಒಂದು ಚಿಂತನೆಗೆ ನಾವು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಕೊಟ್ಕೊಂಡು ಹೋಗ್ತೀವಿ. ಪ್ರೇಕ್ಷಕರು ನೋಡಿದ್ರೆ ಸಿನಿಮಾ ತಂಡದ ಮೇಲೆ ಬೈತಾರೆ, ಸಿನಿಮಾ ತಂಡದವ್ರು ನೋಡಿದ್ರೆ ಪ್ರೇಕ್ಷಕರ ಮೇಲೆ ಹೇಳ್ತಾರೆ ನೀವು ಸಿನಿಮಾಗೆ ಬರಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಕ್ವಾಲಿಟಿ ಮೂವಿ ಕೊಟ್ರೆ ಯಾಕೆ ಬರಲ್ಲ ಅಂತ ನಾನು ಕ್ವಶನ್ ಮಾಡ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾಗೆ ಆರಾಮಾಗಿ ಹೋಗಿ ಟಿಕೆಟ್ ತಗೊಂಡು ಹೋಗಿ ಕೂತ್ಕೊಳ್ಳುವಂತ ಒಬ್ಬ ಪ್ರೇಕ್ಷಕ ನಾನು. ಆಮೇಲೆ ನಾನು ನಟ, ನಿರ್ದೇಶಕ, ಮತ್ತೊಂದು ಮಗದೊಂದು ಅದು ನೆಕ್ಸ್ಟ್ ಬರುತ್ತೆ. ಯಾಕಂದ್ರೆ ನಾವು ಆಡಿಯನ್ ಆಗ್ಬೇಕು ಮೊದಲನೇದಾಗಿ ಸಿನಿಮಾ ಮಾಡ್ಬೇಕು ಅಂತಂದಾಗ. ಯಾಕಂದ್ರೆ ಜನರ ಪಲ್ಸ್ ನಮಗ್ ಫಸ್ಟ್ ಗೊತ್ತಾಗ್ಬೇಕು. ಬಿಕಾಸ್ ನಾವು ಪ್ರೇಕ್ಷಕರೇ, ನಾವೇ ಪ್ರೇಕ್ಷಕರಾಗಿ ನಾವೊಂದು ಸಿನಿಮಾ ಮಾಡಿದಾಗ ಅದ್ಭುತವಾದಂತ ಸಿನಿಮಾ ಕೊಡಕ್ ಆಗದೆ ಇದ್ರು ಜನ ಮೆಚ್ಚುವಂತ ಒಂದು ಸಿನಿಮಾ, ಜನ ಇಷ್ಟಪಡುವಂತ ಸಿನಿಮಾ, ಜನಕ್ಕೆ ತುಂಬಾ ನೆನಪಿಟ್ಕೊಳ್ಳುವಂತ, ಅಂದ್ರೆ ತುಂಬಾ ಹೊತ್ತು ಅನ್ನೋದಕ್ಕಿಂತ ತುಂಬಾ ಒಂದು ಟೈಮ್ ಈ ಪೀಟರ್ ಅಂತ ಕೇಳಿದಾಗ ಆ ಸಿನಿಮಾನ ಅದ್ಭುತ ಗುರು ಅನ್ನೋ ತರ ಆಕ್ಚುಲಿ ಒಂದು ಮಾತು ಬಂದ್ಬಿಟ್ರೆ ನಮ್ಮ ಕೆಲಸ ಅಲ್ಲಿಗೆ ಪರಿಪೂರ್ಣ. ಈ ತರ ನಾನು ಅನ್ಕೊಂಡು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಈ ಒಂದು ಸಿನಿಮಾ ಮಾಡಿದ್ರೆ ಈ ಕ್ವಾಲಿಟಿ ಇಟ್ಕೊಂಡು ಮಾಡ್ಬೇಕು ಅಂತ.
ಆ್ಯಂಡ್ ಪೀಟರ್ ವಿಚಾರಕ್ಕೆ ಬರ್ತೀನಿ. ಇನ್ನು ಪೀಟರ್ ಅಂತ ಬಂದಾಗ ನಾನು ಪೀಟರ್ಗೆ ಪ್ರಿಪೇರ್ಡ್ ಆಗಿದ್ದು ಪ್ರತಿಯೊಂದು ಕೂಡ ಅದೊಂದು ಬ್ಯೂಟಿಫುಲ್ ಜರ್ನಿ. ಇಲ್ಲಿ ಪೀಟರ್ ರಾಕ್ಷಸನೂ ಹೌದು, ರಕ್ಷಕನೂ ಹೌದು. ಯಾಕೆ ಅಂತಂದ್ರೆ ಅವನ ಒಂದು ಲೈಫಲ್ಲಿ ಅವನ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಚಂಡೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅವನ ಲೈಫಲ್ಲಿ. ಅದರ ರಕ್ಷಣೆಗೋಸ್ಕರ ಅವ್ನು ನಿಂತ್ಕೊಂಡ್ರೆ ಇನ್ನೊಂದು ಪರ್ಸನಲ್ ಲೈಫ್ ಅಂತ ಬರುತ್ತೆ, ಅದಕ್ಕೆ ಅವನು ರಾಕ್ಷಸನಾಗ್ತಾನೆ. ಅದು ಯಾವ ತರ ಏನು ಎತ್ತ ಅಂತ ನೀವೇ ಥಿಯೇಟರ್ ನೋಡಿ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾಕಂದ್ರೆ ಬ್ಯೂಟಿಫುಲ್ ಆದಂತ ಸ್ಕ್ರೀನ್ ಪ್ಲೇ, ಎಲ್ಲೂ ಕೂಡ ಆ ಒಂದು ಕ್ರಿಪ್ ಇಲ್ಲದೆ ಸುಮ್ಮನೆ ಸಾದಾ ಸಗಟವಾಗಿ ಸಾಂಗ್ ಹಾಕಿ ಫೈಟ್ ಹಾಕಿ ಸುಮ್ಮನೆ ಏನೋ ಒಂದು ಬಿಲ್ಡಪ್ ಡೈಲಾಗ್ಸ್ಗಳು ಹಾಕಿ ಯಾವುದು ಗಿಮಿಕ್ ಈ ಸಿನಿಮಾದಲ್ಲಿಲ್ಲ. ಇಲ್ಲಿ ಆಗೋದು ಬರೀ ಮ್ಯಾಜಿಕ್ ಅಷ್ಟೇನೆ. ಥಿಯೇಟ್ರಿಂದ ಹೊರಗೆ ಬರ್ಬೇಕಾದ್ರೆ ಶೆಟ್ರ್ ಹೇಳಿದ್ರು ಎದ್ದು ಹೋಗ್ತಾರೆ ಅಂತ, ಎದ್ದು ಹೋಗೋದ್ರ ಜೊತೆಗೆ ಪೀಟರ್ನ ಕರ್ಕೊಂಡು ಹೋಗ್ತಾರೆ ಅವನ ಜೊತೆ. ತುಂಬಾ ಹೊತ್ತು ಆ ಪೀಟರ್ ಕಾಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ. ದುಡ್ಡು ಕೊಟ್ಟು ಬರುವಂತ ಪ್ರತಿಯೊಬ್ಬ ಆಡಿಯನ್ಸ್ ತುಂಬಾ ಏನು ಹೊಗಳದೆ ಇರ್ಬೋದು, ಬಟ್ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಯಾಕಾದ್ರೂ ಈ ಸಿನಿಮಾಗೆ ಟೈಮ್ ಕೊಟ್ನೋ ಅಂತ ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೋಗ್ತಾರೆ. ಅದಂತೂ ನಾನು 100% ಒಬ್ಬ ನಟನಾಗಿ ಜೊತೆಗೆ ಪ್ರೇಕ್ಷಕನಾಗಿ ಪ್ರಾಮಿಸ್ ಮಾಡಬಲ್ಲೆ. ಯಾಕೆಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಈ ತರ ಸಿನಿಮಾಗಳು ಬೇಕು. ಹೇಳಿದೆ ನಾನು 6-7 ಸಿನಿಮಾಗಳು ಬರ್ತಾ ಇದಾವೆ ವರ್ಷದಲ್ಲಿ ಅಂತ, ಅಂದ್ರೆ ಗುಡ್ ಸಿನಿಮಾಸ್ ಅಂತ ಬಂದಾಗ, ಟಾಕ್ ಅಂತ ಬಂದಾಗ ಆ 6-7 ಸಿನಿಮಾದಲ್ಲಿ ಪ್ರಾಬಬ್ಲಿ ನಮ್ಮ ಸಿನಿಮಾ ಈ ವರ್ಷದ ಗುಡ್ ಸಿನಿಮಾಸ್ಗಳಲ್ಲಿ ಒಂದಾಗತ್ತೆ, ಅದಂತೂ ನಾನು ಹೇಳ್ಬಾರ್ದು. ಆ್ಯಂಡ್ ತುಂಬಾ ಜನ ಹೇಳ್ತಾರೆ ಹೊಸಬ್ರು ಅಂತ ಬಂದಾಗ ನೀವು ಹೊಸಬ್ರು ನಿರ್ದೇಶಕರಾಗಿ ಹೊಸಬ್ರು ನಿರ್ಮಾಪಕರಾಗಿ ಯಾಕೆ ಹೊಸಬ್ರನ್ನೇ ಹಾಕೊಂಡು ಮಾಡಬೇಕು, ಅವ್ರಿಗೆ ಏನು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಮತ್ತೊಂದು ಹಾಗೆ ಅಂತ ತುಂಬಾ ಜನ ಅದನ್ನ ಹೇಳಿದರು ಕೂಡ ನಮ್ಮ ಸಿನಿಮಾಗೂ ಕೂಡ. ಯಾಕಂದ್ರೆ ಒಂದು ಸಲ ಟೈಟಲ್ ಅನೌನ್ಸ್ ಆದಾಗ, ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿದಾಗ ತುಂಬಾ ಜನ ಹೇಳಿರ್ತಾರೆ ಯಾಕೆ ಯಾಕೆ ಯಾಕೆ. ಎಲ್ಲದಕ್ಕೂ ಯಾಕೆ ಅನ್ನೋ ಕ್ವಶನ್ ಏಪ್ರಿಲ್ 10ನೇ ತಾರೀಕಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂತಂದ್ರೆ ಯಾರು ಕೂಡ ಹುಡ್ದಾಗಿಂದ ಸ್ಟಾರ್ ಆಗಬೇಕು ಅಥವಾ ಸ್ಟಾರ್ ಆಗಿನೇ ಇಂಡಸ್ಟ್ರಿಗೆ ಬರಲ್ಲ. ನನ್ನ ಜರ್ನಿ ಅಂತ ನೋಡಿದಾಗ ಹಿಂದಿಗೆ ಒಂದು ನನ್ನ ಸಿನಿ ಜರ್ನಿ ಅಂತ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಸೀರಿಯಲ್ ಇಂದ ಅಂತ ಮಾಡಿದ್ರು ಆಲ್ಮೋಸ್ಟ್ 15ರಿಂದ 16 ವರ್ಷ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಇರೋರು ಕೂಡ ಅಷ್ಟೇ, ಯಾರು ಕೂಡ ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಸ್ಕ್ರೀನಲ್ಲಿ ನಮ್ಮ ಮುಖ ನಾವು ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಆದಂತ ಒಂದು ಬ್ಯಾಕ್ ಎಂಡ್ ವರ್ಕ್ಗಳಿದಾವೆ, ಅದಕ್ಕೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗ್ಲು ಸಿನಿಮಾಗೆ ಅಂತ ಬಂದಿದ್ದು 2023 ಜನವರಿ 6 ನನ್ನ ಮೊದಲನೇ ಸಿನಿಮಾ ಬಾಲಾಜಿ ಫೋಟೋ ಸ್ಟುಡಿಯೋ ರಿಲೀಸ್ ಆಯಿತು. ಅದಕ್ಕಿಂತ ಹಿಂದೆ ಹಲವಾರು ಶಾರ್ಟ್ ಫಿಲ್ಮ್ಸ್, ಹಲವಾರು ಟೆಲಿಫಿಲ್ಮ್ಸ್, ಎಷ್ಟು ಪುಟಗಟ್ಟಲೆ ಪೇಜ್ಗಳನ್ನ ನಾವು ಗೀಚಿ ಎಕ್ಸ್ಪರಿಮೆಂಟ್ಗಳನ್ನ ಮಾಡಿ ಈ ಸ್ಟೇಜಿಗೆ ಬಂದು ನಿಂತಿರೋದು. ಸೊ ಅದಕ್ಕೆ ಅದರದೇ ಆದಂತ ಒಂದು ಬೆವರು ರಕ್ತ ಎಲ್ಲನೂ ಸುರಿಸಿದೆ. ಸೊ ಹಾಗಾಗಿ ಆಮೇಲೆ ಯಾರು ಕೂಡ ಟಕ್ಕಂತ ಹೀರೋ ಆಗಿ ಮಚ್ಚಿಡ್ಕೊಂಡು ಬೆನ್ನಿಡ್ಕೊಂಡು ಬಂದ್ರೆ ಅವ್ರಿಗೆ ಎಲ್ಲರೂ ಬೈತಾರೆ. ಬಟ್ ನಾವು ತುಂಬಾ ಆರಾಮಾಗಿ ನಿಮ್ಮಲ್ಲೇ ಒಬ್ರು ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿಕೊಂಡು ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಲಿಕೆ ಮಾಡಿದಾಗ ಎಸ್ ನಮ್ಮಲ್ಲೂ ಪೊಟೆನ್ಷಿಯಲ್ ಇದೆ ಅಂತ ತೋರ್ಸೋಕೆ ಬರ್ತಾರೆ. ಸೊ ಹಾಗಾಗಿ ಇಷ್ಟು ಹೇಳಿ ನನ್ನ ಪೀಟರ್ನ ಜರ್ನಿ ಈಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಮಾಧ್ಯಮ ಮಿತ್ರರು ತುಂಬಾ ಚೆನ್ನಾಗಿ ಬರೆದು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಅಥವಾ TV ಆಗಿರ್ಬೋದು. ನಾನು ಹೇಳೋದು ಒಂದೇನೆ, ಬರೀಬೇಕಾದ್ರೆ ಆದಷ್ಟು ಬೇರೆಯವರ ಕಂಟೆಂಟ್ಗಳನ್ನ ನಾನು ಸೇಮ್ ನೋಡ್ತೀನಿ, ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿ ಬರೀತಾರ ಕೆಲವೊಂದು ಕಡೆ ಅನ್ಸುತ್ತೆ. ಸ್ವಲ್ಪ ಆದಷ್ಟು ನಿಮಗನ್ಸಿದ್ದನ್ನ ದಯವಿಟ್ಟು ಹೈಲೈಟ್ ಮಾಡಿ ಬರೀರಿ. ಯಾಕೆಂದ್ರೆ ಆಲ್ರೆಡಿ ನೀವು ತುಂಬಾ ಜನರನ್ನ ಹುಟ್ಟಾಕಿ ಸ್ಟಾರ್ಗಳನ್ನು ಮಾಡಿದಿರಾ. ಆ ಪೊಟೆನ್ಷಿಯಲ್ ನಿಮ್ಮ ಪೆನ್ನಿಗೆ, ನಿಮ್ಮ ಬರಹಕ್ಕೆ ಇರುತ್ತೆ. ಅದನ್ನ ನಾವು ಕೂಡ ಬರಹಗಾರರಾಗಿ ಅದನ್ನ ಹೇಳ್ತಾ ಇರೋದು. ದಯವಿಟ್ಟು ಚೆನ್ನಾಗಿ ಬರೀರಿ, ಒಂದು ಒಳ್ಳೆ ಸಿನಿಮಾ ಗೆಲ್ಸೋಣ, ಒಳ್ಳೆ ಪ್ರಯತ್ನ ಗೆಲ್ಸೋಣ, ಹಾಗೆ ಸಕ್ಸಸ್ ಮೀಟರ್ ಮೀಟ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂತ ಎಲ್ರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮಾಧ್ಯಮ ಮಿತ್ರರಿಂದ ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಮೊದಲಿಗೆ ನಿಮ್ಮ ಆಶೀರ್ವಾದ, ನಂತರ ನಿಮ್ಮ ಸಪೋರ್ಟ್ ನಮ್ಮ ತಂಡಕ್ಕೆ ತುಂಬಾ ತುಂಬಾ ಮುಖ್ಯ ಆಗುತ್ತೆ. ರಾಜೇಶ್ ಅವ್ರು ಹೇಳ್ದಂಗೆ ನೀವೇ ನಮ್ಮನ್ನ ಸ್ಟಾರ್ ಮಾಡ್ಬೋದು. ಸೊ ವಿ ವಿಲ್ ನೆವರ್ ಫರ್ಗೆಟ್ ದ ಜರ್ನಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಇಲ್ಲಿವರೆಗೂ ನೀವು ಕೊಟ್ಟಿದ್ದಕ್ಕೆ. ನೀವು ಹೇಳಿದ್ರಿ ಪಾತ್ರಗಳ ಬಗ್ಗೆ ಅಂತ. ನನ್ನ ಪಾತ್ರ ಪೀಟರ್ ಪಾತ್ರ, ಅದು ನನ್ನ ಜೊತೆ ಕಾಂಬಿನೇಷನ್ ಇರೋ ತನಕ ಬಿಟ್ಟು ಬೇರೆದಷ್ಟು ಇನ್ನೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ನನಗೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಫುಲ್ ಸಿನಿಮಾ ನಾನು ತೋರ್ಸಲ್ಲ, ಮೊದಲನೇ ದಿನ ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಗೆ ಐ ಆಲ್ಸೋ ವಾಂಟ್ ಟು ಸಿ ಯು ಆಸ್ ಅನ್ ಆಡಿಯನ್ಸ್ ಅಂತ. ನನ್ನ ಆಡಿಯನ್ಸ್ ತರ ನೋಡಿ
ಸಿನಿಮಾನ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಆಡಿಯನ್ಸ್ ಆಗಿ ಫಸ್ಟ್ ಸಿನಿಮಾ ನೋಡಿ ನನಗೇನು ಅನಿಸ್ತು ಅಂತ ನಾನು ಹೇಳ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನನ್ನ ಪಾತ್ರ ಅಲ್ಲೇ ನಾನು ಇಂಟ್ರಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ರಾಧಾ ಅಂತ. ಆ ರಾಧಾ ಅನ್ನೋದು ಬಿಟ್ಟರು ಬೇರೆ ಏನನ್ನು ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅದು ಹೇಳಿದ್ರೆ ಸಿನಿಮಾಗೆ ನೋಡಿ ಅಲ್ಲೇ ಆಗ್ಲೇ ನಂಗೆ ಮಾರ್ನಿಂಗ್ ಬರ್ತಾ ಇದೆ. ಸೊ ಪ್ರತಿಯೊಂದು ರಾಧಾ ಆಗಿರ್ಬೋದು, ಪೀಟರ್ ಆಗಿರ್ಬೋದು, ಮೀರಾ ಆಗಿರ್ಬೋದು, ನಮ್ಮ ರಾಮ್ ಅವ್ರ ಪಾತ್ರ ಆಗಿರ್ಬೋದು, ಇನ್ನು ನವೀನ್ ಕಂಚನ್ ಅವರು, ನಮ್ಮ ಪ್ರತಿಮಾ ಮ್ಯಾಮ್, ಶಿ ಇಸ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಆಕ್ಟರ್. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಆಕ್ಚುಲಿ ನನಗೆ ತುಂಬಾ ಖುಷಿ ಆಗಿತ್ತು. ಬಿಕಾಸ್ ನಮ್ಗೊಂದು ರ್ಯಾಪೋ ಇತ್ತು. ನಮ್ಮ ಡೈರೆಕ್ಟರು ಆಕ್ಚುಲಿ ಇವರು ರಾಜೇಶ್ ಅವರು ಹೇಳ್ದಂಗೆ ನಮ್ಮ ಡೈರೆಕ್ಟರು ನಮ್ಗೆ ನಮ್ ಕೆಲಸ ಈಸಿ ಮಾಡ್ಕೊಡ್ತಾ ಇದ್ರು. ಇವಾಗ ನಾವೇನೇ ಒಂದು ಅಭಿನಯ ಮಾಡ್ಬೇಕು, ಅದೇನೋ ಕಷ್ಟ ಸೀನ್ ಇರ್ಬೋದು, ನಮ್ಮ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಎಲಿಮೆಂಟ್ ಇದೆ, ಅದು ನಾನು ಹೇಳಕ್ಕಾಗಲ್ಲ. ಬಟ್ ಸಿನಿಮಾ ಬಂದ್ಮೇಲೆ ಹೇಳ್ಕೊತೀನಿ, ಅದನ್ನ ನಾನು ಕಾಯ್ತಾ ಇದ್ದೀನಿ. ಸೊ ಅಲ್ಲಿ ನಾವ್ ಏನೇನ್ ಮಾಡ್ಬೇಕು, ಒಂದು ವಸ್ತುನ ತೆಗ್ದಿಂಗ್ ಎಸಿಬೇಕು, ಯಾವ ತರ ಎಸಿಬೇಕು, ಯಾವ ತರ ನೋಡ್ಬೇಕು, ಯಾವ ಕಡೆ ನೋಡ್ಬೇಕು, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಎಲ್ಲದನ್ನು ಬಂದು ನಮ್ಮ ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು. ಅಂದ್ರೆ ನಾನು ರಾಧಾ ಆಗಿದ್ರೆ ಅವ್ರು ರಾಧಾ ಆಗ್ಬಿಡ್ತಿದ್ರು, ಇವ್ರು ಪೀಟರ್ ಆಗಿದ್ರೆ ಪೀಟರ್ ಆಗ್ಬಿಡ್ತಿದ್ರು. ಅದೇ ತರ ನಾವು ಕಾಪಿ ಪೇಸ್ಟ್ ಮಾಡಿದ್ವಿ. ಎಸ್, ಆಸ್ ಅನ್ ಆಕ್ಟರ್ ಇಂಥ ಡೈರೆಕ್ಟರ್ ಸಿಕ್ಕಿದ್ರೆ ನಮ್ಮ ಒಂದು ನಟನೆಗೆ ಏನೋ ಒಂದು ಗುಡ್ ಸಪೋರ್ಟ್, ಒಂದು ಪಿಲ್ಲರ್ ಸಿಗುತ್ತೆ. ಸೊ ಹೀಸ್ ಬಿನ್ ಆರ್ ಪಿಲ್ಲರ್, ನಮ್ಮೆಲ್ಲರ ಪಿಲ್ಲರ್. ಆಕ್ಚುಲಿ ತುಂಬಾ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ನಟಿಸಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಡೆಬ್ಯೂ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಸೊ ಐ ವುಡ್ ಲೈಕ್ ಟು ಸೇ ನಾನು ಒಬ್ಬ ನಟಿಯಾಗಿ ಇಂಟ್ರಡ್ಯೂಸ್ ಮಾಡ್ತಿರುವಂತ ಒಂದು ಸಿನಿಮಾ ಪೀಟರ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಯಾವಾಗ್ಲೂ ಈ ಒಂದು ವಿಷಯಕ್ಕೆ ನಾನು ಆಭಾರಿಯಾಗಿರ್ತೀನಿ. ಅಂಡ್ ನೆಕ್ಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ರವಿ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಕನ್ಸ್ಕೊಂಡವರು. ಹಾಗೆ ನಮ್ಮ ರಾಕೇಶ್ ಅವರು IT ಎಂಪ್ಲಾಯ್. ಅಲ್ಲಿಂದ ಇವರೆಲ್ಲ ಫ್ರೆಂಡ್ಸ್ ಆಗಿ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೆಂಗಿರತ್ತೆ ಅಂತ ತೋರ್ಸೋದಕ್ಕೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದಂಥ ಸಿನಿಮಾ. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅವರು ನಿಂತ್ಕೋತಾ ಇದ್ರು, ಅವರು ಬರ್ತಾ ಇದ್ರು, ಎಲ್ಲ ಕಡೆ ಓಡಾಡ್ತಾ ಇದ್ರು. ನಮ್ಗೇನಾದ್ರು ತೊಂದರೆ ಆಗ್ತಿದ್ರೆ ನಮ್ಮ ಜೊತೆ ಬರೋರು, ನೀವೇನು ಟೆನ್ಷನ್ ತಗೋಬೇಡಿ, ನಾವ್ ಇರ್ತೀವಿ ಅಂತ. ಯಾಕಂದ್ರೆ ಅದು ಮಳೆಗಾಲದಲ್ಲಿ ನಾವು ಶೂಟ್ ಮಾಡಿದ್ದು, ಎಷ್ಟು ಮಳೆ ಸುರಿತಿತ್ತು ಅಂದ್ರೆ ನಮ್ಮ ಟೆಕ್ನಿಷಿಯನ್ಗಳು ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವ್ರ ಕಾಲ್ಗಳೆಲ್ಲ ಹಂಗೆ ಸಿಪ್ಪೆ ತರ ಎಡ್ಕೊಂಡ್ ಬರ್ತಾ ಇತ್ತು. ಆ ರೀತಿ ಕೆಲಸ ಮಾಡಿದ್ದಾರೆ ಎಲ್ರು. ಸೊ ಅವ್ರೆಲ್ರಿಗೂ ಒಳ್ಳೆ ಸಪೋರ್ಟ್ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ಸ್ ರವಿ ಹಾಗೂ ರಾಕೇಶ್ ಅವರು, ಇವರು ಧೈರ್ಯ ಮಾಡಿದಕ್ಕೆ ಈ ಸಿನಿಮಾ ಆಗೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೆ, ಥ್ಯಾಂಕ್ ಯು. ಅಂಡ್ ನನ್ನ ಜೊತೆ ಆಕ್ಟ್ ಮಾಡಿದಂಥವ್ರು, ನಂದು ಇವ್ರದ್ದು ಕಾಂಬಿನೇಷನ್ ಅಷ್ಟಿರ್ಲಿಲ್ಲ. ಸೊ ಐ ಡೋಂಟ್ ನೋ ಮಚ್. ಬಟ್ ಇವರು ಅಷ್ಟೇ ನಿಮ್ಮ ಸಾಂಗ್ ಅಲ್ಲಿ ನೋಡಿದೀರಾ, ತುಂಬಾ ನ್ಯಾಚುರಲ್ ಆಗಿ ಅಭಿನಯ ಮಾಡಿದ್ದಾರೆ. ರವೀಕ್ಷಾ ಅವರು, ರಾಮ್ ಅವರು, ಈಸ್ ಅ ವಂಡರ್ಫುಲ್ ಆಕ್ಟರ್. ವರುಣ್ ಪಟೇಲ್ ಅವ್ರು ಬಂದಿದ್ದಾರೆ. ಈಸ್ ಆಲ್ಸೋ ಅವರು ಒಂದು ಮೂವಿನ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಆಕ್ಟ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅಂತ ಒಬ್ಬ ಒಳ್ಳೆ ನಟ ಅಂತ. ಆಮೇಲೆ ನಮ್ಮ ಅಸೋಸಿಯೇಟ್ ಇದ್ದಾರೆ ವಿನೋದ್ ಅವರು ಅಷ್ಟೇ ತುಂಬಾ ನಮ್ಗೆಲ್ಲ ಸಪೋರ್ಟ್ ಮಾಡಿ ಒಂದು ಸ್ಕ್ರಿಪ್ಟ್ ಬಂದು ನಮ್ಗೊಂದು ಡೈಲಾಗ್ಸ್ ಹೇಳ್ತಿರ್ಬೇಕು. ಹೇಳುವಾಗ ಈ ತರ ಇರುತ್ತೆ, ನೀವು ಟೆನ್ಷನ್ ತಗೋಬೇಡಿ, ಹಿಂಗ್ ಮಾಡಿ ಹಂಗ್ ಮಾಡಿ. ಯಾಕಂದ್ರೆ ನಮ್ ಸುಖೇಶ್ ಅವರು ಈಸ್ ಆಲ್ವೇಸ್ ಫ್ರೆಂಡ್ಲಿ. ಅವ್ರ ಜೊತೆ ಇರೋರೆಲ್ಲಾನು ಅಷ್ಟೇ ಫ್ರೆಂಡ್ಲಿ, ಅಷ್ಟು ಒಳ್ಳೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತು. ಸಾರಿ ಐ ಫಾರ್ಗಾಟ್, ದೀನಾ ಅವರಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಸಿದ್ದು ಪ್ರೊಡಕ್ಷನ್ ಅವರು ಮಾಡ್ತಿದ್ರು, ಮತ್ತೆ ನಟನೆನೂ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಮ್ ಅವರು ಆಕ್ಟ್ ಅಷ್ಟೇ ಅಲ್ಲ, ಆಕ್ಟಿಂಗ್ ಜೊತೆ ಪ್ರೊಡಕ್ಷನ್ ವರ್ಕ್ ಕೂಡ ಮಾಡ್ತಾ ಇದ್ರು. ಇಲ್ಲಿ ಬಂದು ಸೀನಲ್ಲಿ ಒಂದು ಆಕ್ಟ್ ಮಾಡ್ಬೇಕು, ಅಲ್ಲಿ ನೋಡಿದ್ರೆ ಅಲ್ಲಿ ನೀರಿಲ್ಲ, ಬಿಸಿನೀರಿಲ್ಲ. ತುಂಬಾನೇ ಕಾಟ ಕೊಟ್ಬಿಟ್ಟಿದೀವಿ. ಸಾರಿ ರಾಮ್, ಸಾರಿ ಅಭಿ ಗುರ್ತೇ ಸಿಗ್ಲಿಲ್ಲ ನನಗೆ. ಸೊ ಅಭಿ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಯಲ್ಲಿ ಎಲ್ಲಾರನ್ನೂ ಥ್ಯಾಂಕ್ ಮಾಡಕ್ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ಐ ಆಮ್ ಟೇಕಿಂಗ್ ದಿಸ್ ಮಚ್ ಲಾಂಗ್ ಟೈಮ್. ಸಾರಿ. ಅದೇ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಾನು ಏನು ಬಿಟ್ಕೊಡೋ ಪರಿಸ್ಥಿತಿಲಿಲ್ಲ. ನೀವು ಸಿನಿಮಾ ನೋಡಿದ ನಂತರ ಒಂದಷ್ಟು ವಿಷಯಗಳನ್ನ ನಾನು ಬಿಟ್ಕೊಡ್ಬಲ್ಲೆ. ಆಮೇಲೆ ನಮ್ಮ ಸಿನಿಮಾ ಹೀರೋ ಚಂಡೆ ಆಫ್ಟರ್ ಪೀಟರ್, ನಮ್ಮ ಸುಖೇಶ್ ಅವ್ರು ಹೇಳ್ದಂಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಥಿಯೇಟರ್ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಮಾತ್ರ ಯು ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಪದೇ ನಾವೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ,
ಈಗಾಗಲೇ ನಿಮ್ಮ ಮ್ಯೂಸಿಕ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು ಕೇಳ್ಕೊಂಡ್ವಿ. ನಮ್ಮ ಋತ್ವಿಕ್ ಅವರು ಬಹಳ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ. ಅಂಡ್ ನವೀನ್ ಶೆಟ್ಟಿ ಅವರು ಅದ್ಭುತವಾಗಿ ಎಡಿಟಿಂಗ್ ಮಾಡಿದ್ದಾರೆ. ಎಲ್ಲ ಆನ್ ಸ್ಪಾಟ್ ಮಾಡ್ಕೊಂಡು ಬಂದಂತ ಸಿನಿಮಾ. ನಾವು ಲಾಸ್ಟ್ ಇಯರ್ ಶೂಟ್ ಮಾಡಿದ್ವಿ, ಈ ಇಯರ್ ರಿಲೀಸ್ ಮಾಡ್ತಾ ಇದ್ದೀವಿ. ಆ ಪ್ರೋಸೆಸ್ ನನಗೆ ಗೊತ್ತಿಲ್ಲ, ಶೂಟ್ ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡ್ರು ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರಂಗೆ 1.5 ವರ್ಷ 2 ವರ್ಷದಲ್ಲಿ ಎಲ್ಲ ಮುಗ್ದಿದೆ. ಸೊ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಕನ್ನಡದಲ್ಲೂ ತುಂಬ ಒಳ್ಳೆ ಅದ್ಭುತವಾದ ನಟರಿದ್ದೀವಿ ಅಂತ ನಾನು ಹೇಳ್ಕೊತೀನಿ ಹೆಮ್ಮೆ ಆಗಿ. ಯಾಕಂದ್ರೆ ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರಾ. ಸೊ ಪ್ಲೀಸ್ 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 ದಯಮಾಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಈ ಒಂದು ಒಳ್ಳೆ ಕನ್ನಡ ಸಿನಿಮಾ ಉಳಿಸಿ. ಯಾಕಂದ್ರೆ ಒಂದಷ್ಟು ಕಮೆಂಟ್ಗಳಲ್ಲಿ ನೋಡಿದೆ, ಎಷ್ಟೊಂದು ಜನ ಇದು ಮಲಯಾಳಂ ಡಬ್ ಸಿನಿಮಾ ಅಲ್ಲ ಅಂತ ಹಾಕಿದ್ರು. ನಾನು ಇಲ್ಲ ಇದು ಕನ್ನಡ ಸಿನಿಮಾ, ಮಲಯಾಳಮಲ್ಲಿ ನಾವು ಡಬ್ ಮಾಡ್ತಾ ಇದ್ದೀವಿ. ಆ ಹೇಳ್ಕೊಳ್ಳೋದಕ್ಕೆ ಅದೊಂದು ಹೆಮ್ಮೆ ಆಗತ್ತಲ್ಲ. ಸೊ ಐ ಫೀಲಿಂಗ್ ರಿಯಲಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ಮುಗ್ಧ ಹುಡುಗಿ, ಕಾಲೇಜ್ ಗೋಯಿಂಗ್ ಗರ್ಲ್, ಅವಳ ಲೈಫಲ್ಲಿ ಸ್ಟ್ರಗಲ್ಸ್ ಹೇಗಿರುತ್ತೆ, ಆ ಚಾಲೆಂಜಸ್ ಹೇಗೆ ಅವಳು ಫೇಸ್ ಮಾಡ್ತಾಳೆ, ಆ ರೀತಿ ಒಂದು ಪಾತ್ರ ಬರುತ್ತೆ. ಬಟ್ ಸಿನಿಮಾ ಮುಗಿದ ಮೇಲೆ, ಸಿನಿಮಾದಿಂದ ಹೊರಗಡೆ ಬಂದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಡೆಫಿನೆಟ್ಲಿ ಈ ಮೀರಾ ಅನ್ನೋ ಒಂದು ಪಾತ್ರಕ್ಕೆ ತುಂಬ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀರಾ. ಏನು ಹೇಳ್ಬೋದಂದರೆ, ಈ ಒಂದು ಪಾತ್ರ ನಮ್ಮ ಸುತ್ತಾನೆ ಇದೆ. ನಮ್ಮ ಮನೆ ಹುಡುಗಿನೇ ಈ ಪಾತ್ರ, ನಮ್ಮ ಮನೆ ಹುಡುಗಿ ಥರನೇ ಇದ್ದಾಳೆ, ಅಥವಾ ಹುಡುಗರಿಗೆ ಅನ್ಸ್ಬೋದು ನಮ್ಮ ಸುತ್ತಮುತ್ತನೇ ಈ ಥರ ಹುಡುಗಿನ ನೋಡಿರ್ಬೋದು. ಇಟ್ಸ್ ನಾಟ್ ಜಸ್ಟ್ ಮುಗ್ಧತೆ ಮಾತ್ರ ಇಲ್ಲ, ಈವನ್ ದ ಪರ್ಫಾರ್ಮೆನ್ಸಲ್ಲೂ ತುಂಬ ಚಾಲೆಂಜಿಂಗ್ ಆದ ಒಂದು ಪಾತ್ರ. ಸೊ ಇಂಥ ಒಂದು ಪಾತ್ರ ಸಿಗಬೇಕು ಅಂತ ನಾನು ಐ ವಾಸ್ ಈಗಲಿ ವೈಟಿಂಗ್. ಇದು ನನ್ನ ಈ ವರ್ಷ ರಿಲೀಸ್ ಆಗ್ತಾ ಇರೋ 2ನೇ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸೀಟೆ ಚೆನ್ನ ಮೊದಲನೇ ಸಿನಿಮಾ ನಂದು ಜಾನ್ವರಿಯಲ್ಲಿ ರಿಲೀಸ್ ಆಯಿತು. ಸೊ ಇದು ನನ್ನ 2ನೇ ಸಿನಿಮಾ ಈ ವರ್ಷ ರಿಲೀಸ್ ಆಗ್ತಾ ಇರೋದು. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಒಂದು ವಿಭಿನ್ನತೆ ಇದೆ. ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಈ ಪಾತ್ರಕ್ಕೆ ನಾನು ಮಾಡಬೇಕಾಗಿರೋ ಪ್ರಿಪ್ರೇಷನ್ ಸಹ ತುಂಬಾ ಇತ್ತು. ಆ ಪಾತ್ರದ ಪ್ರಿಪ್ರೇಷನ್ಗೆ ಡೈರೆಕ್ಟರ್ ಸಪೋರ್ಟ್ ತುಂಬಾ ಇತ್ತು. ಫ್ರಮ್ ದ ಡೇ 1 ಈ ಪಾತ್ರಕ್ಕೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪರ್ಫಾರ್ಮೆನ್ಸ್. ತುಂಬ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದು. ಸೊ ಇಟ್ ನೀಡೆಡ್ ಲಾಟ್ ಆಫ್ ಎಫರ್ಟ್ಸ್. ಈ ಸಿನಿಮಾಗೆ ನನ್ನದೊಂದು ಪ್ರಿಪ್ರೇಷನ್ ಈ ಪಾತ್ರಕ್ಕೆ ತುಂಬಾ ಬೇಕಾಗಿತ್ತು. ಸೊ ದ ಎಂಟೈರ್ ಟೀಮ್ ಇಸ್ ವೆರಿ ಸಪೋರ್ಟಿವ್, ಎಸ್ಪೆಷಲಿ ಡೈರೆಕ್ಟರ್. ಫ್ರಮ್ ಡೇ 1 ಈ ಪಾತ್ರನ ನನ್ನೊಳಗೆ ತುಂಬ್ತಾ ಬಂದರು. ಬಿಕಾಸ್ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ, ನಾವು ಇಷ್ಟೊಂದು ಹೇಳ್ತಾ ಇದ್ದೀವಿ, ಇಟ್ಸ್ ಆ್ಯಕ್ಚುಲಿ ಆ ಥರ ಇರುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಇನ್ ದ ಸಿನಿಮಾ. ಸೊ ಪ್ರತಿಯೊಬ್ಬರಿಗೂ ನನ್ನದೊಂದು ಧನ್ಯವಾದಗಳು. ಟು ದ ಎಂಟೈರ್ ಕ್ರ್ಯೂ ಆಫ್ ಪೀಟರ್. ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಅಷ್ಟೊಂದು ಸಪೋರ್ಟಿವ್ ಆಗಿರೋದಕ್ಕೆ ಇಷ್ಟೊಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಿಮಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಒಂದು ಸಿನಿಮಾ ಒಂದು ಪ್ರಮೋಷನಲ್ ಇವೆಂಟಿಗೆ ಬಂದಿದ್ದೀರಾ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ನಮ್ಮ ಸಿನಿಮಾ. ಅದೆಲ್ಲದಕ್ಕೂ ಕಾರಣ ನೀವು ಆಗ್ತೀರಾ. ನಿಮ್ಮ ಒಂದು ಸಪೋರ್ಟ್ ಇದ್ರೇ ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಈ ಸಿನಿಮಾ ಕಮ್ ಹಿಯರ್. ಆ್ಯಂಡ್ ನಾವು ಮೊದಲನೇದಾಗಿ ಸುಕೇಶ್ ಕತೆ ಹೇಳಿದಾಗ ನಾವು ಅಂದ್ಕೊಂಡ್ವಿ ಒಂದು ಮಾಮೂಲಿ ಆ್ಯಸ್ ಯೂಶುವಲ್ ಕತೆ, ಈಗ ಒಂದು ಮೂವಿ ಹಂಗೆ ಅಂದ್ಕೊಂಡ್ವಿ. ಬಟ್ ಅವ್ರು ಯಾವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಗೊತ್ತಾಯ್ತು ಇಟ್ಸ್ ಅನ್ ಹ್ಯೂಜ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ಗ್ರೀನ್, ಸೊ ಡೆಫಿನೆಟ್ಲಿ ಪೀಪಲ್ ವಿಲ್ ಲೈಕ್. ಏನು ಹೇಳೋದು, ದಟ್ಸ್ ಇಟ್ ಸರ್. ನಿಮ್ಗೆ ಈಸಿ ಮಾಡ್ಕೊಡ್ತೀನಿ. ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನಿರ್ಮಾಪಕನಾಗಿ ರಿಲೀಸ್ ಪ್ಲಾನ್ಸ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡೋದಾದ್ರೆ. 10ಕ್ಕೆ ಕನ್ನಡದಲ್ಲಿ ಮೊದಲನೇದಾಗಿ ಬರ್ತಾ ಇದ್ದೀವಿ. ಆಫ್ಟರ್ ದ್ಯಾಟ್ ವಿ ಆರ್ ಪ್ಲಾನಿಂಗ್ ಫಾರ್ ಆಲ್ ಅದರ್ 3 ಲ್ಯಾಂಗ್ವೇಜಸ್, ತಮಿಳು, ತೆಲುಗು ಮತ್ತು ಮಲಯಾಳಮಲ್ಲಿ ಇನ್ನು ನೆಕ್ಸ್ಟ್ 2 ವೀಕ್ಸ್ ಆದ್ಮೇಲೆ ಬರೋಕ್ಕಂತ ಪ್ಲಾನ್ ಇದೆ ಆ್ಯಕ್ಚುಲಿ. ಸೊ ದಟ್ಸ್ ವಾಟ್ ವಿ ಹವ್ ಪ್ಲಾನ್ಡ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಪೀಟರ್ ಹೇಗೆ ನನಗೆ ಸಿಕ್ತು ಅನ್ನೋದ್ರ ಬಗ್ಗೆ 2 ನಿಮಿಷ ಹೇಳ್ತೀನಿ. ರವಿ ಅವರು ಆ್ಯಂಡ್ ನವೀನ್ ಸರ್ ಇಬ್ಬರೂ ತುಂಬ ವರ್ಷದ ಫ್ರೆಂಡ್ಸು. ಯಾಕಂದರೆ ನಾನು ಮ್ಯೂಸಿಕ್ ಮಾಡ್ತಿದ್ದೆ, ಅವ್ರು ಸೌಂಡ್ ಡಿಸೈನ್ ಮಾಡ್ತಾಯಿದ್ರು. ಬಟ್ ರವಿ ಅವ್ರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದಾಗ ತುಂಬ ಖುಷಿಯಾಗಿತ್ತು. ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿ ಒಂದು 6 ತಿಂಗಳಿಗೆ ಫೋನ್ ಮಾಡಿ ಒಂದು ಕೆಫೆ ಕರೆದ್ರು JP ನಗರಲ್ಲಿ, ಬನ್ನಿ ಹಿಂಗೆ ಮಾತಾಡಬೇಕು ಅಂತ. ಬಟ್ ಅವತ್ತು ಹೋದಾಗ ರಾಕೇಶ್ ಸರ್, ಸುಖೇಶ್ ಸರ್ ಆ್ಯಂಡ್ ರವಿ ಅವರು 3 ಜನ ಇದ್ದರು.
ನಾನಿನ್ನು ಮ್ಯೂಸಿಕ್ ಡೈರೆಕ್ಟರ್ ಆ ಪಿಕ್ಚರ್ಗೆ ಆಗಿದ್ದೀನೋ ಇಲ್ವಾ ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗಲ ನನಗೆ ಸುಂದರಿ ಸಾಂಗ್ ಎಂದು ಸಿಚುವೇಶನ್ನ ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡಿದ್ರು ಸುಖೇಶ್ ಸರ್. ಸೊ ಆವಾಗ ಸರ್ 1 ನಿಮಿಷ ಬಂದೆ ಅಂತ ಎದ್ದು ಹೋಗಿ ನಾನು ಜಸ್ಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದಂಥ ಟ್ಯೂನೇ ಇವತ್ತು ಸುಂದರಿ ಸಾಂಗ್ ಆಗಿರೋದು. ಥ್ಯಾಂಕ್ ಯು. ಸೊ ಅಂದರೆ ನಾನು ಯಾವಾಗಲೂ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರಿಗೂ ಏನು ಕೇಳ್ತಾ ಇದ್ದೆ, ಒಂದು ಸಾಂಗಿಗೆ ನಂಗೆ ಬಂದ್ಬಿಟ್ಟು ಸುಮ್ಮನೆ ಒಂದು ಲವ್ ಸಾಂಗ್ ಮಾಡಿಕೊಡಿ ಅಥವಾ ಒಂದು ಸ್ಪೀಡ್ ಸಾಂಗ್ ಮಾಡಿಕೊಡಿ ಅಂದರೆ ತಲೆಗೆ ಬರಲ್ಲ. ನಮ್ಗೆ ಇನ್ಪುಟ್ ಕೊಡಬೇಕು, ಆ ಇನ್ಪುಟ್ ಕೊಟ್ಟಾಗಲೇ ನಮಗೆ ಒಳ್ಳೆ ಮ್ಯೂಸಿಕ್ನ ಕೊಡೋದಕ್ಕಾಗೋದು ಅಂತ. ಸೊ ಆವತ್ತೇ ಐ ಡಿಸೈಡೆಡ್ ಇಲ್ಲ ಈ ಸಿನಿಮಾ ಮಾಡಲೇಬೇಕು ಅನ್ನೋದು. ಬಟ್ ಅವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಮ್ಯೂಸಿಕ್ ಬಜೆಟ್ ಅನ್ನೋದು ಏನಿತ್ತು, ನಾವೇನು ಕ್ವಾಲಿಟಿ ಕೊಡಬೇಕು ಅಂತಿದ್ವಿ ಅದು ಆವತ್ತಿನ ದಿನದಲ್ಲಿ ತುಂಬ ಕಮ್ಮಿ ಇತ್ತು. ಇವತ್ತಿಲ್ಲಿ ಕೂತಾಗ ನಾನು ಅದನ್ನು ಯೋಚನೆ ಮಾಡ್ತೀನಿ, ಅಕಸ್ಮಾತ್ ಅಯ್ಯೋ ಬಜೆಟ್ ಕಮ್ಮಿ ಇದೆ ಅಂದ್ಬಿಟ್ಟು ನಾನೇನಾದರೂ ಅವತ್ತು ಈ ಸಿನಿಮಾನ ಒಪ್ಕೊಂಡಿರಲಿಲ್ಲ ಅಂದರೆ ಏನಾಗಿರೋದು ಅಂತ. ಏನಾಗಿರ್ತಿತ್ತು ಅಂದರೆ ನಾನು ಫಸ್ಟ್ ಟೈಮ್ ಬೂಡಾಪೆಸ್ಟಲ್ಲಿ ಸ್ಟ್ರಿಂಗ್ಸ್ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಜಯ್ ಗೋಗ್ವಾಲೆ ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಈ ಸಾಂಗ್ಸ್ಗಳನ್ನ UK ಮಾಸ್ಟರ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇಷ್ಟು ಒಳ್ಳೆ ಸಿಂಗರ್ಸ್ಗಳನ್ನ ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವತ್ತು ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ, ಆಮೇಲೆ ಅದಾಗಿದ್ದ ಬಜೆಟೇ ಬೇರೆ. ಆ್ಯಂಡ್ ಒಂದಿನ ಸುಖೇಶ್ ಸರ್ಗೆ ಯಾವಾಗಲೂ ಏನಿತ್ತು ಅಂದರೆ ಆಡಿಯೋ ಕಂಪ್ನಿಗೆ ನಾವು ನಾರ್ಮಲಿ ಒಂದು ರಫ್ ಟ್ರ್ಯಾಕ್ನ ತೊಗೊಂಡೋಗಿ ಕೇಳಿಸ್ತೀವಿ, ಇಲ್ಲ ನನಗೆ ಮಾಸ್ಟರ್ಡ್ ಫೈನಲ್ ಟ್ರ್ಯಾಕ್ಸೇ ಬೇಕು ಅಂತ ಆಲ್ 4 ಲ್ಯಾಂಗ್ವೇಜಸ್ ನಾವನ್ನ ಮಾಸ್ಟರ್ ಮಾಡಿಕೊಂಡು ಆ ಕಾನ್ಫಿಡೆನ್ಸಲ್ಲಿ ನಮಗೆ ಒಂದು ಹೆದರಿಕೆ ಇತ್ತು, ಇಷ್ಟು ನಾವು ಖರ್ಚು ಮಾಡಿದ್ದೀವಿ, ಇದನ್ನು ಹೇಗೆ ಮಾರ್ಕೆಟ್ ಮಾಡ್ತೀವಿ ಅಥವಾ ಹೇಗೆ ಇದನ್ನು ಯಾರು ತಗೋತಾರೆ ಅನ್ನೋದು. ಬಟ್ ಒಂದು ವಾರ 10 ದಿನ ಸುಖೇಶ್ ಸರ್ ಕಾಲೇ ಮಾಡಲಿಲ್ಲ. ಏನಾಯಿತು ಅಂದಾಗ ಒಂದಿನ ಕಾಲ್ ಮಾಡಿ, ಋತ್ವಿಕ್ ಬನ್ನಿ ಚೆನ್ನೈಗೆ ಹೋಗೋಣ, ಥಿಂಕ್ ಮ್ಯೂಸಿಕ್ ಅವರು ಇದನ್ನು ತಗೋತಿದ್ದಾರೆ. ಸರ್ ತಮಾಷೆ ಮಾಡಬೇಡಿ ಸರ್, ಯಾರ್ದು ಅದು ಹೆಂಗೆ ಸಾಧ್ಯ ಸರ್? ಇಲ್ಲ 100% ಬನ್ನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಆ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿದಾಗಲೇ ಓಕೆ ಇಟ್ಸ್ ಹ್ಯಾಪ್ನಿಂಗ್ ಅನ್ನೋದು. ಸೊ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರಲ್ಲಿ ಒಂದು ಝೀಲ್ ಇದೆ. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ನಮಗೆ ಗೊತ್ತಾಗಿದ್ದೇನು ಅಂದರೆ ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಬರೀತಾನೆ ಈ ಸಿನಿಮಾ ನಾನು ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನ ನೋಡ್ಬಿಟ್ಟಿದ್ದಾರೆ. ಸೊ ವಿ ಆರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಹಿಸ್ ವಿಷನ್. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಟೈಮಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ಈ ಮ್ಯೂಸಿಕ್ ಹಿಂಗೇ ಬೇಕು, ನನಗೆ ಇಷ್ಟೇ ಬರಬೇಕು, ಈ ಇನ್ಸ್ಟ್ರೂಮೆಂಟೇ ಬರಬೇಕು, ಅಷ್ಟು ಪ್ರಿಸಿಷನ್ನಲ್ಲಿ ಕೆಲಸ ತೊಗೊಂಡಿದ್ದಾರೆ. ಬಟ್ ಇವಾಗ ರಾಜೇಶ್ ಸರ್, ಜಾನ್ವಿ ಮ್ಯಾಮ್ ಎಲ್ಲ ಹೇಳಿದ್ದು ಕೇಳಿಸ್ಕೊಂಡಾಗ ಎಲ್ಲರ ಹತ್ರನೂ ಹಾಗೆ ಕೆಲಸ ತೊಗೊಂಡಿರೋದು ಅನ್ನೋದು ಗೊತ್ತಾಯಿತು. ಸೊ ನಥಿಂಗ್ ಲೆಸ್ ದ್ಯಾನ್ ಗ್ರ್ಯಾಟಿಟ್ಯೂಡ್ ಈ ಸಿನಿಮಾಗೆ. ಮೇನ್ಲಿ ಸುಖೇಶ್ ಸರ್, ರವಿ ಸರ್ ಆ್ಯಂಡ್ ರಾಕೇಶ್ ಸರ್ ಆ್ಯಂಡ್ ಎವ್ರಿಬಡಿ ಇಲ್ಲಿ ಯಾರ್ಯಾರು ಸ್ಟೇಜ್ ಮೇಲೆ ಕೂತಿದ್ದಾರೆ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಹೆವಿ ಇದೆ. ಆ್ಯಂಡ್ ಈ ಸಿನಿಮಾ ಸಕ್ಸಸ್ ಆಗಲಿಲ್ಲ ಅಂದರೆ ಇನ್ಯಾವ ಸಿನಿಮಾ ಸಕ್ಸಸ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ನೀವೆಲ್ಲರೂ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು ಈ ಸಿನಿಮಾಗೆ. April 10th ಬಿಗ್ ಸ್ಕ್ರೀನ್ಸಲ್ಲಿ ಬರ್ತಾ ಇದ್ದೀವಿ ವಿತ್ ಅ ವೆರಿ ಸ್ಟ್ರಾಂಗ್ ಔಟ್ಪುಟ್. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ 2 ಸಾಂಗ್ಸ್ ನಮಗೆ ಮಿಕ್ಸ್ ಮಾಡಿಕೊಟ್ಟ ನವೀನ್ ಕುಮಾರ್ ಅವರು ಇಲ್ಲಿದ್ದಾರೆ, ಅವರಿಗೆ ತುಂಬ ಥ್ಯಾಂಕ್ಸ್ ಫಾರ್ ಸಚ್ ಬ್ಯೂಟಿಫುಲ್ ಮಿಕ್ಸಿಂಗ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಎಂಟೈರ್ ಟೀಮ್ ನನಗೆ ನನ್ನ ಬಗ್ಗೆ ಲೈಕ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಆಡಿಷನ್ ಅಂತ ಕರೆದಾಗ ಫಸ್ಟ್ ಆಫ್ ಆಲ್ ನಾನು ಸೂಟ್ ಆಗ್ತೀನ ಇಲ್ವಾ ಅನ್ನೋ ಡೌಟ್ ನನಗೆ ತುಂಬ ಬಂತು. ಆ್ಯಂಡ್ ದೆನ್ ಸುಖೇಶ್ ಸರ್ ಫಸ್ಟ್ ಡೇ ನನ್ನನ್ನು ಸೆಟ್ಟಿಗೆ ಕರೆಸಿ ಫಸ್ಟ್ ಡೇನೇ ನನಗೆ ಶಾರ್ಟ್ ಇಟ್ಟಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ ನಮ್ಮ ಒಂದು ಫೇಸ್ ಕರೆಕ್ಟ್ ಪರ್ಸನ್ ಕೈಯಲ್ಲಿ, ನಮ್ಮ ಒಂದು ಲೈಕ್ ಟ್ಯಾಲೆಂಟ್, ಥಿಂಗ್ಸ್, ಇಂಟ್ರೆಸ್ಟ್ ಒಂದು ಕರೆಕ್ಟ್ ಪರ್ಸನ್ ಕೈಯಲ್ಲಿ ಸಿಕ್ಕಿದ್ರೆ ಯಾವ ರೀತಿ ಔಟ್ಪುಟ್ ತಗೊಳ್ತಾರೆ ಅನ್ನೋದು ನನಗೆ ಅರ್ಥ ಆಯಿತು. ಅದು ಫಸ್ಟ್ ಡೇನೇ ಅರ್ಥ ಆಗಿದ್ರಿಂದ ನನ್ನ ಎಂಟೈರ್ ಜರ್ನಿ ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ನನಗಲ್ಲಿ ಯಾರು ಪ್ರೊಡ್ಯೂಸರ್, ಯಾರು ಟೆಕ್ನಿಷಿಯನ್, ಟೀಮ್ಸ್, ಯಾರು ಆರ್ಟಿಸ್ಟ್ ಅನ್ನೋದೇ ಅಷ್ಟು ದೊಡ್ಡ ಕನ್ಫ್ಯೂಷನ್ ಇತ್ತು. ಯಾಕಂದರೆ ಎಲ್ಲರೂ ಎಲ್ಲ ವರ್ಕು ಮಾಡ್ತಾಯಿದ್ರು. ಆ್ಯಂಡ್ ಆ ಮಳೆಯಲ್ಲಿ
ಕಂಪ್ಲೀಟ್ ಶೂಟ್ ಮಾಡಿರೋದು ಆ ನ್ಯಾಚುರಲ್, ಬಿಕಾಸ್ ನಾನು ಮಡಿಕೇರಿ ಹುಡುಗಿ ಆಗಿರೋದ್ರಿಂದ ನನಗೆ ಗೊತ್ತಿದೆ, ನಾವು ನಾರ್ಮಲ್ ಆಗಿ ಮನೇಲಿ ಕೂತಾಗನೇ ಆ ವೆದರ್ ನಮಗೆ ಕೆಲವೊಂದ್ಸತಿ ಇಷ್ಟ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಯಾಕಪ್ಪ ಇಷ್ಟೊಂದು ಮಳೆ ಅಂತ ಅನ್ಸುತ್ತೆ. ಬಟ್ ಆ ಮಳೆಯಲ್ಲಿ ಎಂಟೈರ್ ಮೂವಿನ ಶೂಟ್ ಮಾಡಿರೋದು ನನ್ಗೇನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಊರು ಆ್ಯಂಡ್ ನಮ್ಮ ಒಂದು ನೇಚರ್ನ ತೋರಿಸಿದ್ದಾರೆ ಮೂವಿಯಲ್ಲಿ ಅಂತ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಮೂವಿಯಲ್ಲಿ. ಹಾರರಾ, ಥ್ರಿಲ್ಲರಾ, ಲೈಕ್ ಯಾವ ಥರ ತೋರಿಸಿದ್ದಾರೆ ಅನ್ನೋದನ್ನು ನನಗೆ ಎಲ್ಲೂ ಹಿಂಟೇ ಬಿಟ್ಕೊಟ್ಟಿಲ್ಲ ಡೈರೆಕ್ಟರ್ ಸರ್ ಇದುವರೆಗೂ. ನೀನು ಬಂದು ಲೈಕ್ ಥಿಯೇಟರಲ್ಲಿ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನಗೆ ತುಂಬ ಟೀಮ್ ವರ್ಕಿಂದ ಆ್ಯಂಡ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಜಾಸ್ತಿ ನಾನೇ ವೆಯ್ಟಿಂಗಲ್ಲಿ ಇದ್ದೀನಿ. ಆ್ಯಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎಂಟೈರ್ ಟೀಮ್. ಕ್ಯಾರೆಕ್ಟರ್ ಅದೇ ಶಿವಣ್ಣ ಹೇಳಿದ್ರಲ್ಲ, ಈ ಕೂದಲು ಕುರಿತು ಚೆನ್ನಾಗಿದೆ ಅಂತ, ಅವ್ರ ಅಣ್ಣ ನಾನೇ. ಸೊ ಬೈಟ್ ಸರಿ ಹೇಳಿ. ಸೊ ಇದ್ರಲ್ಲಿ ಕ್ಯಾರೆಕ್ಟರ್ ಮಾಡ್ತೇನೆ, ನಮ್ಮ ಸಿನಿಮಾ. ಸೊ ಇದು ನನ್ನ ಸಿನಿಮಾ ಅಂತಾನೆ ಅನ್ಕೊಂಡಿದ್ದೀನಿ, ಕ್ಯಾರೆಕ್ಟರ್ ಅದ್ರಲ್ಲಿ ಪೀಟರ್. ಥ್ಯಾಂಕ್ ಯು. ಓಕೆ, ಸೂರ್ಯ. ನನ್ನ ಹೆಸರು ಸೂರ್ಯ. ನಾನು ಜಾನ್ವಿ ಆಂಟಿ ಅವ್ರ ಮಗ ರೋಲ್ ಮಾಡಿದ್ದೀನಿ. ಇನ್ನು ನನ್ನ ಹೆಸರು ಫಿಲಮಲ್ಲಿ ಚೆನ್ನಾಗಿದೆ ಫಿಲಮ್, ಎಲ್ಲರೂ ನೋಡ್ಬೇಕಾಯ್ತಾ? ಸೂಪರ್, ನೋಡ್ತೀವಿ ಆಯ್ತಾ? ಥ್ಯಾಂಕ್ ಯು. ಕೊನೆಯಲ್ಲಿ ಮಾತಾಡುವಾಗ ಏನ್ ಮಾತಾಡ್ಲಿ ಅಂತೇಳಿ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ಪ್ರತಿಯೊಂದು ವಿಚಾರಗಳನ್ನ ಕೂಡ ಈಗ ಶೇರ್ ಮಾಡ್ಕೊಂಡಾಯ್ತು. ಆದ್ರೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ರಾಜೇಶ್ ಥ್ರೂ ಸುಕೇಶ್ ಸರ್ ಅನ್ನ ಮೀಟ್ ಆದ. ಸುಕೇಶ್ ಸರ್ ಯಾವುದೇ ಪಾತ್ರದ ಬಗ್ಗೆ ಏನು ಹೇಳಿಲ್ಲ, ಆದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋ ದಿನವೇ ಅವರೊಂದಿಷ್ಟು ನನ್ನ ಪಾತ್ರದ ಬಗ್ಗೆ ಹೇಳುವಾಗ ನನಗೆ ನಿಜವಾಗಿ ಭಯ ಆಯಿತು. ಯಾಕಂದ್ರೆ ನನ್ನ 30 ವರ್ಷದ ಜರ್ನಿ, ಅಂದ್ರೆ ಸಾವಿರಾರು ಡ್ರಾಮಾ ಮಾಡ್ಕೊಂಡಿದ್ದೇನೆ, ಒಂದು 50-60 ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಆದರೆ ಇಂತಹ ಪಾತ್ರವನ್ನ ನನ್ನ ಮೇಲೆ ಯಾವ ಧೈರ್ಯ ಇಟ್ಟು ನನಗೆ ಕೊಟ್ಟರು ಅನ್ನುವಂಥ ಭಯ ಸ್ಟಾರ್ಟ್ ಆಯಿತು. ಆಗ ನಾನು ಸುಕೇಶ್ ಸರ್ ಹತ್ರ ಹೇಳಿದೆ, ಸರ್ ನಂಗೆ ಭಯ ಆಗ್ತಾ ಇದೆ ಅಂತ. ಯಾಕೆ ಅಂತ, ಈ ಪಾತ್ರಕ್ಕೆ ನಾನು ಜೀವ ತುಂಬಬಹುದಾ ಅಂತ. ಆಗ ಸುಕೇಶ್ ಸರ್ ಹೇಳಿದ್ರು, ಇಲ್ಲ ಮೇಡಮ್, ನಮ್ಗೆಲ್ಲ ಯೋಚನೆ ಮಾಡಿದ್ರೆ ನಾವು ನಿರ್ಧಾರ ತಗೊಂಡಿದ್ದೀವಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಅಂತ. ಆದ್ರೆ ಸುಕೇಶ್ ಸರ್ ಅನ್ನುವಂಥದ್ದು ಡೈರೆಕ್ಟರ್ ಆಗಿ ನನಗೆ ಕಾಣಲಿಲ್ಲ, ಒಂದು ಅದ್ಭುತ ಕಲಾವಿದನಾಗಿ ಕಂಡ. ಯಾಕಂದ್ರೆ ನಾನಿಲ್ಲಿ ಪೀಟರ್ ಬಗ್ಗೆ ನೀವು 100% ಪೀಟರ್ನ ತಾಯಿ ಬಗ್ಗೆ ಪ್ರತಿಯೊಂದು ಪತ್ರಿಕೆಯಲ್ಲಿ ಮಾತಾಡ್ತೀರಿ ಅನ್ನೋದು ಆತ್ಮವಿಶ್ವಾಸ ನನಗೆ ಇವತ್ತು ಇದೆ, ಇನ್ನು ಮುಂದೇನೂ ಕೂಡ ಇರುತ್ತೆ. ಯಾಕಂದ್ರೆ ಅಂತಹ ಪಾತ್ರವನ್ನ ನನಗೆ ಅವ್ರು ಕಟ್ಕೊಟ್ಟಿದ್ದಾರೆ. ಅದೇನಿದ್ರು ಕೂಡ ನಾನು ಈ ನಿರ್ದೇಶಕನ ಕೂಸೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿರ್ದೇಶಕ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಒಳ್ಳೆ ಪಾಕತಜ್ಞ ಇದ್ದ ಹಾಗೆ. ಯಾಕಂದ್ರೆ ಮನೇಲಿ ಒಂದು 10-20 ಜನ ಇದ್ರೆ ಆ 10-20 ಜನರಿಗೂ ಕೂಡ ಇಷ್ಟವಾಗುವಂತಹ ರೀತಿಯಲ್ಲಿ ಅಡುಗೆ ಮಾಡೋದೊಂದು ಸುಲಭ ಅಲ್ಲ. ಹಾಗೆ ಮಕ್ಕಳಿಂದ ಮುದುಕರವರೆಗೂ ಕೂಡ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಮೂವಿಯನ್ನ 100% ಸುಕೇಶ್ ಸರ್ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ ನಾನು ಬೇರೆ ಏನು ಹೇಳ್ತಾ ಇಲ್ಲ, ನಿಮ್ಮ ಕಣ್ಣೆದುರಿಗೆ ಈಗ ಒಂದು 3 ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ ಇದು ಲಿರಿಕ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಅಥವಾ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಇರ್ಬೋದು, ಪ್ರತಿ ಒಂದು ಕೂಡ ಒಂದು ಇದರಲ್ಲಿ ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಒಂದು ಕಾಳ ಅನ್ನ ಸಾಕಂತೆ. ಹಾಗೆ ನಮ್ಮ ಚಿತ್ರ ಹೇಗಿದೆ ಅಂತ ನೋಡ್ಲಿಕ್ಕೆ ಈ ಒಂದು ಸಾಂಗ್ ಸಾಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಚಿತ್ರವನ್ನ ದಯವಿಟ್ಟು ಪ್ರೋತ್ಸಾಹಿಸಿ. ಹಾಗೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಒಂದು ವಾರದ ತನಕ ಆದರೂ ನಮ್ಮ ಬಗ್ಗೆ ಪ್ರತಿ ಒಂದು ವಿಚಾರವನ್ನು ಕೂಡ ವಿಮರ್ಶೆ ಒಂದು ಒಳ್ಳೆ ರೀತಿಯಲ್ಲಿ ಹಾಕಿ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಪೀಟರ್ ಅನ್ನುವಂಥ ಚಿತ್ರ ನಾವೆಲ್ಲೂ ಟಾಕೀಸಲ್ಲಿ ಕೂತ್ಕೊಂಡು ನಕ್ಕು ಖುಷಿ ಪಟ್ಟು ಹೊರಗೆ ಬಂದಾಗ ಮರೆತು ಹೋಗುವಂತ ಚಿತ್ರ ಅಲ್ಲ. ಅದು ಪ್ರತಿಯೊಬ್ಬರಿಗೂ ಕೂಡ ಕಾಡತ್ತೆ. ಆಮೇಲೆ ಅದನ್ನು ಕೂಡ ಒಂದು ವಾರ ಆದ್ರೂ ನೀವು ಅದನ್ನು ಯೋಚನೆ ಮಾಡಿ ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಪ್ರೇಕ್ಷಕರಾಗಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಪಾತ್ರವನ್ನ ಕೊಟ್ಟಂತಹ ಟೋಟಲ್ ಟೀಮು, ಅದರಲ್ಲೂ ಕೂಡ ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ ಇಬ್ರು ಕೂಡ, ಅವರು ಕೂಡ ನನ್ನ ಜೊತೆ ಮೊನ್ನೆ ಮಾತಾಡುವಾಗ ಹೇಳಿದ್ರು, ಚಿತ್ರದಲ್ಲಿ ಮೇರಿ ಕೊಡುಗೆ ತುಂಬಾ ಇದೆ ಅಂತ ಹೇಳಿ. ಒಂದು ನಟಿಗೆ ಇನ್ನೇನು ಬೇಕು ಹೇಳಿ? ಒಂದು ನಿರ್ದೇಶಕರು, ಒಂದು ನಿರ್ಮಾಪಕರು ಪಾತ್ರದ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ನೀಡಿದ್ರೆ ಅದರಷ್ಟು ದೊಡ್ಡ ಪ್ರಶಸ್ತಿ ಇಲ್ಲ. ಯಾಕಂದ್ರೆ ಅಂತಹ ಒಂದು ಪ್ರಶಸ್ತಿ ನೀವು ಸಹ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಕೊಟ್ಟ ಸಮಯಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.
ಇಲ್ಲ, ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಲ್ಲೇ ಎಲ್ಲರೂ ನೋಡೋಣ. ಥ್ಯಾಂಕ್ ಯು. ಈ ಸಿನಿಮಾ ಸುಮಾರು ಒಂದು 40-45 ದಿನಗಳ ಕಾಲ ಮಳೆಯಲ್ಲಿ ಮಾಡಿದಂತ ಸಿನಿಮಾ ಇದು. ಅಂಡ್ ಸುಮಾರು ಅರ್ಧ ಭಾಗ 2 ಸೀಸನ್ ಅಲ್ಲಿ ಶೂಟ್ ಮಾಡಿದೀವಿ ನಾವು. ಒಂದು ಸೀಸನ್ ತುಂಬಾ ಒಂದು ಜಡಿ ಮಳೆ ಅಂದ್ರೆ ಜಡಿ ಮಳೆ ಅಂತ ಮಳೆನ ನಮ್ಮ ಟೆಕ್ನಿಷಿಯನ್ಸ್ಗಳಾಗ್ಲಿ ಅಥವಾ ತಂಡದಲ್ಲಿರುವಂತವ್ರು ಲೈಫಲ್ಲಿ ಇಲ್ಲಿವರೆಗೂ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಮಳೆ. ಯಾಕಂದ್ರೆ ಜೂನ್ ಜುಲೈ ನಾವು ಶೂಟ್ ಮಾಡ್ತಿದೀವಿ ಅಂದ್ರೆ ಮಡಿಕೇರಿ ಭಾಗಮಂಡಲ ಈ ಕಡೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಳೆ ಕೂಡ ನಮ್ಮ ಸಿನಿಮಾದ ಒಂದು ಪಾತ್ರ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪೀಟರ್ ಅನ್ನೋದು ಅಂದ್ರೆ, ಸೊ ಆ ನ್ಯಾಚುರಲ್ ಏನು ಪರಿಸರ ಇದೆ ಅಥವಾ ಒಂದು ಪ್ರಕೃತಿ ಇದೆ, ಯಾಕೆಂದ್ರೆ ಅದನ್ನ ಅಷ್ಟು ಈಸಿಯಾಗಿ ಕಟ್ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಬಟ್ ಈ ಸಿನಿಮಾದಲ್ಲಿ ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಕಟ್ಕೊಂಡಿದೀವಿ. ಅಂಡ್ ಸಿನಿಮಾದ ಇನ್ನೊಂದು ಭಾಗ ನಡೆಯೋದು ಒಂದು ಸುಂದರವಾದಂತ ಒಂದು ಪರಿಸರದಲ್ಲಿ ನಡೆಯುತ್ತೆ. ಅಂಡ್ ಗಾಳಿ, ತುಂತುರು ಮಳೆ, ಇದ್ರ ಮಧ್ಯೆ ನಡೆಯುವಂತ ಒಂದು ಜುಗಲ್ಬಂದಿ. ಈ ಸಿನಿಮಾದಲ್ಲಿ ಇರುವಂತ ಅಷ್ಟು ಪಾತ್ರಗಳು, ಇಲ್ಲಿ ಯಾರು ಕೂತಿದ್ದಾರೆ, ಇಲ್ಲಿ ಕೂತಿರೋರು ಅಲ್ಲದೆ ಇನ್ನೂ ಒಂದು 3-4 ಪಾತ್ರಗಳೆಲ್ಲ ಇದೆ. ಸೊ ಎಲ್ಲರೂ ಕೂಡ ಸಿನಿಮಾ ನೋಡಿ ಹೊರಗಡೆ ಹೋಗುವಾಗ ಪ್ರತಿಯೊಬ್ಬರು ಅವರ ಹೆಸರನ್ನ ಕೂಡ ಹೇಳ್ಕೊಂಡು ಮಾತಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಇದು 100%, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅಷ್ಟು ಒಂದು ಡಿಸಿಪ್ಲಿನ್ ಆಗಿ ಕ್ರಿಯೇಟ್ ಮಾಡಿರುವಂತ ಒಂದು ಪ್ರಾಡಕ್ಟ್ ಇದು. ಸೊ ಈ ಸಿನಿಮಾಗೆ ಮಾಧ್ಯಮದವ್ರ ಎಲ್ಲರ ಸಹಕಾರ ನಮಗೆ ತುಂಬಾನೇ ಅಗತ್ಯ ಇದೆ. ಅಂಡ್ ಏಪ್ರಿಲ್ 10ಕ್ಕೆ ಒಂದು ಒಳ್ಳೆ ಇಂಟೆನ್ಸ್ ಸಸ್ಪೆನ್ಸ್ ಸಬ್ಜೆಕ್ಟ್ ಥಿಯೇಟರ್ ಬರ್ತಾ ಇದೆ. ಅಂಡ್ ಇಲ್ಲಿವರೆಗೂ ನೀವು ನೋಡಿದ್ದೀರಾ, ಇಷ್ಟೊಂದು ವಿಷಯಗಳು ನೋಡಿದ್ದೀರಾ. ಇದಲ್ಲದೆ ಮತ್ತೇನೋ ಇದೆ ಸಿನಿಮಾದಲ್ಲಿ, ಅದಷ್ಟನ್ನು ಏಪ್ರಿಲ್ 10ರಿಂದ ನಾವು ಜನರ ಮುಂದೆ ತರ್ತಾ ಇದ್ದೀವಿ. ಇಷ್ಟು ವಿಷಯನ ಒಂದು ಸುಂದರವಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಮಾಧ್ಯಮದವರು ಎಂದಿನಂತೆ ಇಂದಿಗೂ ಕೂಡ ಮುಂದೆಯೂ ಕೂಡ ಬರೆದು ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮೀಡಿಯಾ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳು, ಪಾಡ್ಕಾಸ್ಟ್ಗಳು ಈ ತರದ್ದೇ. ಯಾಕೆಂದ್ರೆ ನಮ್ದು ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತ ಒಂದಷ್ಟು ಲೊಕೇಶನ್ಸ್ಗಳು ಈ ತರದ್ದೆಲ್ಲ ಒಂದಷ್ಟು ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಆ ತರ ಬಂದಾಗ ನಮ್ಮ ಸಿನಿಮಾವನ್ನ ನೋಡೋರು ಇಂಥವ್ರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಮೊದಲನೇದಾಗಿ ಆಗ್ಬೇಕಾಗಿರೋದೇನು, ನಮ್ಮ ಸಿನಿಮಾದಲ್ಲಿರುವಂತ ವಿಷಯಗಳು ಏನಿದೆ ಅನ್ನೋದನ್ನ ನಾವು ತಲುಪಿಸ್ಬೇಕಾಗತ್ತೆ. ಸೊ ಆ ವಿಷಯಗಳಂತ ಬಂದಾಗ ಸಾಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಹಾಡುಗಳು ನಮಗೊಂದು ಅಟೆನ್ಷನ್ ಸಿಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ಆಗ ನಾವು ಟೀಸರ್ ಇನ್ನೂ ಒಂದು ಇಂಟೆನ್ಸ್ ಆಗಿ ಕಟ್ ಮಾಡ್ತೀವಿ. ಸೊ ಅದು ಬಿಗ್ಗೆಸ್ಟ್ ಅಟೆನ್ಷನ್ ಸೀಕರ್ ಆಗುತ್ತೆ ನಮಗೆ. ಸೊ ಯಾವಾಗ ಟೀಸರ್ ರೀಚ್ ಆಗುತ್ತೆ ಆವಾಗ ನಮಗೆ ಹೊರಗಡೆಯಿಂದ ಕಾಲ್ ಬರುತ್ತೆ, ಬೇರೆ ಭಾಷೆಗಳಿಂದ ಕಾಲ್ ಬರುತ್ತೆ, ತಮಿಳು, ತೆಲುಗು, ಮಲಯಾಳಮಿಂದ ಕಾಲ್ ಬರುತ್ತೆ. ಸೊ ದಟ್ ಇದನ್ನ ಇಲ್ಲಿ ಲ್ಯಾಂಗ್ವೇಜ್ಗೂ ಮಾಡಿ, ಸೊ ಇಲ್ಲಿಗೂ ನಾವು ಇದು ಮಾಡ್ತೀವಿ. ಸೊ ದಿಸ್ ಇಸ್ ದ ಸ್ಟೆಪ್ಸ್ ದಟ್ ವಿ ಫಾಲೋಡ್. ನಾವು ಒಂದೊಂದೇ ಸ್ಟೆಪ್ಸ್ ನ ಫಾಲೋ ಮಾಡಿಕೊಂಡು ಸೊ ಡಿಜಿಟಲಿ ನಾವು ಎಷ್ಟಾಗುತ್ತೆ ಅಷ್ಟು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ವಿತ್ ಅವರ್ ಕಂಟೆಂಟ್. ಅದ್ರ ಜೊತೆಗೆ ನಿಮ್ಮೆಲ್ಲರ ಬರಹಗಳು ನಮಗೆ ತುಂಬಾ ಶಕ್ತಿ ಕೊಡ್ತಾ ಇದೆ. ಎಸ್ ಸರ್.